ಸತ್ಯನಾರಾಯಣ ಪೂಜಾ ಸಂಕಲ್ಪದ 16வது ಜನ 16 ಒಂದು ಎಡುತ್ತುಗ ಒಂದು ತನಿ ವಿಶೇಷ ಇರದೆ ನೋಡಿದಾಗ ಅದೊಂದು ಎಣ್ಣಿಕೆ ಕಟ್ಲಿಯು ಆಶೀರ್ವಾದ ಮಾಡಲು ಸಿದ್ಧಿ 16 ಪೆಟ್ರೆ ಪೆರುವಾಳು வாழ்வாய் ಒಂದು ಅವತಾರವು ಪೂರ್ಣವ ಬಪ್ಪನೆ 16 ಕಾಲವ ತಗೊಂಡರ 16 ವಿಧವಾದ ಶಕ್ತಿಯ ಉಳ್ಳಡಕಿ ಬಂದ ಭೂಲೋಕದ ದೇವರು ಮನುಷ್ಯರು ಬಪ್ಪನೆ 16 ಭಜನೆ ಪಾಡನೆ ಪ್ರಧಾನವ 54 ರಾಗ ಆಡದೆ ಅದರೊಳಗೆ 16 ರಾಗ ಅದ್ಭುತವಾನ ಮನರೋಗವ ಸರಿ ಮಾಡ್ರ. ಮನರೋಗದಲ್ಲೇ ಉಡಲ್ ರೋಗ ಡಾಕ್ಟರ್ ಸಾರು ಹೋಗಿ ತೋರಿಸಿಬಿಟ್ಟಾಕೋ ಮನನೋಯ ಏ ಡಾಕ್ಟ್ರು ಅರುವುದು ಮುಡಿಯೋದು ಅದು ಈ ಡಾಕ್ಟರ್ ತ ಅರುವುದು ಬಿಡ್ತಾರೆ ಗುರು ಕೂಡ ಇದ್ರದ್ದ ಪೂರ್ತಿರ. ಯಾಕಂದರೆ ಮನನೋಯ ಅರುವುದಲ್ಲೇ மனசெத்த இயங்கிறான்னு அறுபது மனசெத்த இயங்கிறான்னு அறுதில் எண்ணங்கள் எத்தெல்லாம் ஓடுறான்னு அறுபது எண்ணங்கள் எத்தெல்லாம் ஓடுறாங்கல புத்தி எண்ணங்களை எத்த செயல்படுத்தி நடந்தது அறுபது சுய கவனிப்பு சுய பிரதிபலிப்பு சுய பகுப்பாய்வு ಅದೇ ನುಡಿ ಪುಳುದು ಅನುಕ್ಷಣ ಸಂಸ್ಕೃತನ ಈಗ ಅನುಕ್ಷಣ ಸ್ಮರಣಂ ಅನುಕ್ಷಣ ವಿಚಾರಣಂ ಅನುಕ್ಷಣ ವಿವೇಕ ವಿಚಾರಣಂ ಅದೊಂದು ಹತ್ತ ಅಳುವಾಗ ಮನಕನ ನಡುವುದು ಹತ್ತ ನಡುವುದಲ್ಲೇ ತಪ್ಪು ಮಾಡೋದೇ ವಾಯ್ಪಿಲ್ಲ ಒಳಗನ ಆ ಅಳುವಾಗ சில ப்ராசஸ் எல்லாம் அத்தவ வேகமாக நடுவது அத்த வேகமாக நடவனக்க சில விஷயம் எல்லாம் ನಂಗೆ வாழ்க்கைನಾಗ தெளிவு ಸಿಕ್ಕಿರ 16 ಇಂದು 16வது ಜನ முன்னெஞ்சு தாளிருந்து மெய் ஒளி சேர கண்டதான் என் நெஞ்சு தானே என்பான் யான் என் நெஞ்சு தானே என்பான் யான். ದೇವ್ರ ಮೇಲೆ ಇದ್ದಾರ್ಯಾ ಕೀ ಇದ್ದಾರ್ಯಾ ಮೇಲೆ ಇದ್ದಾರ್ಯಾ ಅಂದ್ರೆ ಮೇಲೆ ಬಾನ ನೋಡಿ ಹೇಗುದಾ ಕೀ ನೋಡಿ ಹೇಗುದಾ ಎಲ್ಲ ಇಡೀ ಇದ್ದಾರ್ಯಾ ಅತ್ತಮ್ಮನೆ ಕரைக்காலம்மையார் இதுங்க என் நெஞ்சு தானே என்பான் யான். அதில் என்னை இருதயம் வசித்தாரு என்னை ಹಿರಿಯೋಡಿಯ என்னை ಈಶ್ವರ ಹೃದಯೇಶ್ವರ ಹಿರಿಯೋಡಿ ಕಡೆಸಿಗ ಕಾರೈಕಾಲ್ ಅಮ್ಮಯ್ಯಾರ್ನ ನೆಲೆ ಅದಾಗ್ತು. ಅಪ್ಪೇರ್ಪಟ್ಟ ಕಾರೈಕಾಲ್ ಅಮ್ಮಯ್ಯಾರ್ನ ಚರಿತ್ರವ ನಂಗೆ ನಿನ್ನೆ ಹೊರಟ ಅಪ್ಪರ ಅದ್ಭುತವಾಟಿತು. ಇಂದು ಅರಿಮುಖ தேவையில்லை ಆತಿಚೂಡಿಯೇ ಅರಿಮುಖ. ದಯಾಳವರು ದಯಾಳವ ಮಾತಾಡಿದ ಆತಿಚೂಡಿ ಅರಿಮುಖ ಇಂದು ದಾರಪತಿ ನಗೆಗೋಣ. ಮುರುಘಪೆರುಮಾನೇ ಅವ್ವಯೇ ನೋಡಿ ಅದು ನಿನ್ನೆ ಎಂಪೆರುಮಾನ್ ಎದುರು ಅದಾவது பரமேஸ்வரன் எதிரும் அம்மையே எம்மை பேணும் அம்மையை பார் நம்மை பேணும் அம்மையை பார் ಅಂತ ಎದುರು ಶಿವನ್ ಎಲ್ಲಾಗ ಒಬ್ಬ ಶಿವಶಕ್ತಿ ಇದ್ದಾರೆ ಶಿವಶಕ್ತಿಯೇ ಅಮ್ಮೆಯೇ ಎಂದು ಕೋರ್ಚಿದ ಬೇರ್ಪಟ್ಟ ಕಾರೈಕಾಲ್ ಅಮ್ಮಯ್ಯಾರ್ ಪುಣ್ಯದೇವತಿ ತಾಯಾರ್ ತನ್ನ ಮಗಿತ್ವವ ತನ್ನ ಚರಿತ್ರವ ನಿನ್ನ ಓಟ ಅದನ್ನು ವಿಶೇಷ ಏನಂತಲೇ ಈ 15 ಜನವು ನಂಗೆ ಅಮ್ಮಯ್ಯಾರ ಪದ್ಧತಿ ನೋಡಿ ಅಂತ ಆರಂಭಿಸಿದ್ದು ಸಕ್ಕುಬಾಯಿ ನಿನ್ನೆ 15 ಮುಡಿದು ಅಮ್ಮಯ್ಯಾರ್ ಕಾರೈಕಾಲ್ ಅಮ್ಮಯ್ಯಾರ್ ಪುಣ್ಯದೇವತಿ. ಗಂಡು ಮುಗುರು ಇಲ್ಲಿಯಾ ಅಂತಲೇ கண்ணு முகர்னுக்கோ நிறையா ஞானிகள் மகான்கள் அதில் உலகம் எல்லாமே சக்தியை வடிவத்தா தாழ்வு மனப்பான்மையா ஆண் ಆದಿಕ್ಕನೋಗ ಹೆಂಗಾಂದು ಎದುವೂ ಮುಡಿಯಾಂದು ನಿಲ್ಚುವ ಶಕ್ತಿಯ ರೂಪವ ಇಬ್ಬ ಮುಕ್ಕರೆಲ್ಲಾಗ ಈ ಒಬ್ಬೊಬ್ಬನ ಮಗಿಮೆಯ ವೀರಾಬಾಯಿ ಸಕ್ಕುಬಾಯಿ ಜನಾಬಾಯಿ ಭಗಿನಿಬಾಯಿ ಅನ್ಹೋಪತ್ರ அம்மையார் காரைக்கால் அம்மையார் நாயன்மார்கள்லாம் அதாவது அம்மையார் நோக்கிற சரித்திரம் எல்லாம் ನನಗೆ ಹೊರಟ್ಲೆ ಇದ್ದೆಲ್ಲ ಕೂಡ ಭಕ್ತಿ ಮಾಡಿದಾರ್ಯಾ ಇದ್ದೆಲ್ಲ ಕೂಡ ಆ ನೆಲೆ ಇದ್ದುದಾರ್ಯಾ ಅತ್ತಂಬ ಆ ಪುರಿದಲ್ಲಿ ಎಲ್ಲ
ಈ ಆತ್ಮಾಂಬನೆ ಹೆಣ್ಣು ಗಂಡು ಬುದಿಲ್ಲ, ಅದು பொதுவானது. ಅದೊಂದು ಹೆಣ್ಣು ಒಡಿಬೇಕ್ತೀರಾ, ಒಂದು ಗಂಡು ಒಡಿಬೇಕ್ತೀರಾ, ಅದು ಎಲ್ಲವೇ ಶಿವಶಕ್ತಿಯ ಸ್ವರೂಪ ತಾಂದು ಉಣರ್ದು ಆ ದೇವನಲ್ಲಿ ಅಡಜುದುಗ தொடர்ந்து ಉಯರಂದ ಪಿರವಿಯ ನೆರಿಯ ಅಂಶಾವತಾರವ ಇಪ್ಪ ಅಕ್ಕರ ಚರಿತ್ರವನ್ನು ನಂಗೆ ನೋಡಿದ್ದ. ಎತ್ತೆ ಪರಮೇಶ್ವರ ಪಾರ್ವತಿ ಎರಡ ಕಾರೈಕಾಲ್ ಅಮ್ಮೆಯಾರ ಅಮ್ಮ ಏನು ಕೊಚ್ಚಿದ್ರು ಅದೇ ಮಕ್ಕೆ. ಇನ್ನೊಂದು ದೇವರೇ, ಎಲ್ಲರೂ ದೇವರು ಅವ್ವಪ್ಪ ಅಂತಲೇ ದೇವರೇ ಒಂದು ಭಕ್ತೆಯ ನೋಡಿ, ಒಂದು ಭಕ್ತರ ನೋಡಿ ಅವ್ವೇನು ಕೋರ್ಚೋಳು ಅಂದ್ರೆ ಅವಕ್ಕರ ಭಕ್ತಿ ಏಳು ಅಡ್ಡುತಟ್ರ, ಅವಕ್ಕರ ಭಾವ ಏನಿಲೆ ಅಡ್ಡುತಟ್ರ, ಎತ್ತೆ ಅವಕ್ಕೆ ಉರುಗಿದಾರ, ಎತ್ತೆ ಏಂಗಿದಾರ ಅದನ್ನು ಪತ್ತಿದ ಇಂದು ನನಗೆ ನೋಡೋಣ. ಮುರುಗಪ್ಪೆರುಮಾನೇ ಅವ್ವಯೇ ಅದನ್ನು ಕೊರಿಸಿದ, ವಿನಾಯಕ ಪೆರುಮಾನು ಅವ್ವಯೇನು ಕೊರಿಸಿದ. ಶಿವಪೆರುಮಾನ್ ಕೊರ್ಚುಲ, ಶಿವಪೆರುಮಾನ್ ಬದಿಲ್ಲ ತನ್ನ ಮಕ್ಕಳ ಅವ್ವಯೇನು ಕೊರಿಸಿದ್ರು. ಆ ಪೇರ್ಪಟ್ಟ ಅವ್ವಯ್ಯಾರ್ ಪಿರಪ್ಪಾಲ ತನ್ನ ಹೆಸರು ಶ್ರೀ ರಾಜೇಶ್ವರಿ. ಅವ್ವ ಎಂಬ ಹೆಸರು ತೆರೆದಾಡ್ತಾರೆ, ಅವ್ವೈ ಅವ್ವಯ್ಯಾರ್. முத்தமிழ் மூதாட்டியே உலகில் அறியது எது ಅತ್ತೆಂದು ಕೇತುವುದು ದಾರನ ಮುರುಗಪ್ಪೆರುಮಾನ್. ಈ ಉಲಗನಾಗ ಅರಿಯದು ಎದು ಅದನ್ನು ಕೆಪ್ಪನೆ ಅವ್ವ ಏದ ಬದಿಲೇನ. ಯಾಕಂದ್ರೆ ಎಲ್ಲ ಜ್ಞಾನವೂ ಕರಚಿ ಕೊಡ್ತುಟ್ಟ. ಕುನ್ನುದ್ರಿಗೆ ವಿನಾಯಕ ಪೆರುಮಾನ್ ನೋಡಿಟ್ಟ. ಮದುವೆಯೇ ಬೇಡ ಅಂದು ಆ ಕೆಳವಿ ಉರುವವ ಭಗವಾನ್ ಸರಿಯೇ ವಿನಾಯಕರ ಸರಿ ಕೇತು ಈಸಿಟ್ಟ. ತನ್ನ ಚರಿತ್ರವನ್ನು ನೋಡುವ ಅರ್ಥ ಇಲ್ಲಿ ಹುಟ್ಟಿದ್ರು, ಇಂಥ ದೊಡ್ಡಿದ್ರು ಎಂಬುದನ್ನ ಅಲ್ಲ ಅರಿಯದು ಇದು ಅದೆಂಬನೆ முருகப்பெருமான் அறியதத, முருகப்பெருமான் உணராதத. ஞான பண்டிதர ಮುಕ್ಕಳುಂದ ತೋಂಟ್ರಿದ ಪೇರ್ಪಟ್ಟ ಪ್ರಣವ ಸ್ವರೂಪ ಮುರುಗಪ್ಪೆರುಮಾನ್ ಒಂದು ದನಮೇಸು ಕೂಸವಾಗಿ ಬಂದು ತಿರುಗಿ ತನ್ನ ಉಣ್ಮ್ಯಾನ ರೂಪವ ತೋರ್ಚಿ ಅವ್ವೇ ಯಾರು ಸಾರೆ ಕೇಳ್ತಾರೆ ನೋಡಿವಿ. ದೇವರಿಗೆ ಅರಿಯೋದಿಲ್ಲ. ದೇವ್ರನ ಹೆಸರು ಸರ್ವಜ್ಞ ಅಂತಂದ್ರೆ ಯಾಕಂದ್ರೆ ಮುಕ್ಕಾಲು ಬರೆದವರು ಎಲ್ಲ ಬರೆದವರು. ಅಪೇರ್ಪಟ್ಟ ಮುರುಗಪ್ಪೆರುಮಾನ್ ಬ್ರಹ್ಮದೇವರಿಗೆ ವೇದ ಉಪದೇಶ ಮಾಡಿದ ಮುರುಗಪ್ಪೆರುಮಾನ್, ತಂದೆಗೆ ತಗಪನ್ ಸ್ವಾಮಿಯ ಪರಮೇಶ್ವರರಿಗೆ ಉಪದೇಶ ಮಾಡಿದ ಮುರುಗಪ್ಪೆರುಮಾನ್, ತಗಪನ್ ಸ್ವಾಮಿಯಿಂದ ಹೆಸರು ಈಸಿದ ಮುರುಗಪ್ಪೆರುಮಾನ್ ಅವು ಯಾರು ಸರ್ ಅನ್ನೋದಕ್ಕೆ ಅರಿಯದೆ ಅದು ಮೂದಾಟಿಯೇ. ಎನಗೋಸಿದ್ದು ಮಾತಾಡಿದೆ ನೀತ ಮುರುಗ ಅಲ್ಲ ನೀ ಕೇತುಟ್ಟೆ ನಾ ಹೇಳುವುದಿಲ್ಲ, ನಾ ಉಣರ್ತದನ್ನ ಹೇಳುವುದಿಲ್ಲ. ಈ ಪಿರವಿயை கடந்து ಎದು ಅರಿಯದು ಅಂತ ನನಗೊಂದು ಅನುಭವ ಸಿಕ್ಕಿದಟ್ರಲ್ಲೇ. ಈಗ ಭೂಲೋಕನಿಗೆ ಅರಿಯದೆದು ಅದಂದ್ರೆ ಉಲಗ ರೀತಿಯಾದ வாழ்க்கை ನಿಭಾವಕ್ಕೆ ಏನದಾರ ಹಣ, ಅಧಿಕಾರ, ಪೊರುಳು, ಎಲ್ಲ ಏನಪ್ಪ ಪೆರುಮೆಯುವ ವಿಷಯ ಇದಂತ ಅರಿಯದು ಅಂದಾರ ಅಲ್ಲೇ ಅವು ಯಾರು ಆ ಸ್ಥಾನಕ್ಕೆ ಉಣರ್ந்த நிலையவக்கத்தை ದೇವರು தராத ಪಡಿಸರ ಕೇಳ್ವಿ ಕೆತ್ತಾರ ಅಂದ್ರೆ ಅವಕ್ಕೆಲ್ಲ ಅರ್ಧ ಬಕ್ಕಾಮ ಬರ್ತಾರೆ, ಉಣರ್ದ ಬಕ್ಕಾಮ ಬರ್ತಾರೆ. ಅವಕ್ಕರ ಮೂಲವ ಆ ಜ್ಞಾನ ಆ ಜ್ಞಾನ ಬಂದು ಆ ಜ್ಞಾನ ಮொழி, ಅಮೃತ மொழி, ಅರುಳ್ மொழி ಎಲ್ಲಾರು ಹೋಗಿ ಸೇರಿದ್ರು ಬರ್ತಾರೆ. அத்தாதவன்ட்ட முருகப்பெருமான் அதனை கேட்பது முன்னாடி ஐந்து நிலையில் இருக்கும் கடவுளின் அர்த்தம் என்ன மூதாட்டியே தந்தார். ಇದು ಅವಕ್ಕರ ಸಂವಾದ ವಿವಾದನ ಒಪ್ಪುತ್ತದೆ ಅಲ್ಲಿ ಇತ್ತದು. ಆಗ ತಯ್ಯ ஆக்கலும் நீயே முருகா, காத்தலும் நீயே முருகா, அழித்தலும் நீயே முருகா, ಮರೈತ್ತலும் ನೀಯೇ ಮುರುಗ, ಅರುಳலும் ನೀಯೇ ಮುರುಗ ಅಂತಂದಾರ. ಆಕಲ್ ಎಂಬುದೇನ ಎಲ್ಲ ಅಡ್ಡ ಸರಾಸರ ಉರುವಾಯಿಟ್ಟ ನಂಗೆ ಹೇಗುವ ಆಕಲ್ ಆ ಓ ಮಾ ಇದುತ್ತ ಓಮನ್ನ ಅಕಾರ ಉಕಾರ ಮಕಾರ ಇದೆಲ್ಲ ಬೇರೆ. ಕಾತನದಲ್ಲ ಇನ್ನೂ ನಂಗೆ ಉಸಿರ ಕಾತುಂತಿದ್ದಾರೆ, ಅಂಡ ಸರಾಸರ ಕಾತುಂತಿದ್ದಾರೆ. ಪ್ರಕೃತಿ ಇಯರ್ಕಿ ಅನ್ನತ ಪ್ರಕೃತಿ ಪುರುಷು ಸೇವನತ ಇವು ಆತ್ಮ ಇಲ್ಲಿ ಉಸಿರೋಡಿಪ್ಪದು ಮುಡಿದ್ರ ಈ 84 ಲಕ್ಷ ಜೀವರಾಶಿ ಹಿಡದೆ ಅದು ಇವು ಇರದ ಪಿರಿವಿ ಮನುಷ್ಯ ಜೀವರಾಶಿ ಇದು ನಡೆದು ಮರೈತಲ್ ಅಂತಂದ್ರೆ ಇಲ್ಲಿ ಎಲ್ಲ ಎಡೆ ನೋಡಿಂದ, ಮರವ ನೋಡಿಂದ, ಬಾನ ನೋಡಿಂದ, ಮನೆಯ ನೋಡಿಂದ, ಮಡುವ ನೋಡಿಂದ, ಸಕಲ ಜೀವರಾಶಿ ನೋಡಿಂದ, ಎಲ್ಲ ಮನುಷ್ಯ ಪಿರಿವಿ ನೋಡಿಂದ, ಎಲ್ಲ ನೋಡಿಂದ.
ಅಲ್ಲೇ ಎಲ್ಲವ ದೇವರ ನೋಡುವ ಉಣರ್வு ಬಗ್ಲಿಯೇ ಎಲ್ಲ ದೇವ್ರ ತೆದಗ ಹಾಗೂ ತರಾಸರ ಕೇತಲೆ ದೇವರ ನೋಡಿದ್ರ ಅಂತಲೇ ಇಲ್ಲೇ ಅಂತಾರ. ನಾವು ಕುಡಿದನೇ ಇದ್ದೆ ಯಾಗೂ ಇಲ್ಲೇ ಅಂತಾರ, ಮಾತಾಡಿನೇ ಇದ್ದೆ ಇಲ್ಲೇ ಅಂತಾರ. ಏಕಂದ್ರೆ ದೇವರ ನೋಡುವ ಜ್ಞಾನ ಸಿಕ್ಕಿಲ್ಲ. ಮೂರಾவது ಕಣ್ಣು ತಿರುವಿಲ್ಲ. ಈ 2 ಕಣ್ಣಂತ ದೇವರ ನೋಡುದು ಮುಡಿಯದಾರು. ಮೂರಾவது ಕಣ್ಣು ತೆರವನೆ ಮೇಲೋಗ ನಿಮ್ಮ ದೇವರ ನೋಡಾಕೋ. ನಂಗೆ ಇಡತ್ತ ದೇವರು ಉರುವನು ಇದ್ದಾರೆ ಅದನ್ನೇ ನೋಡಾಕೋ. ಅದು ಮಟ್ಟಲ್ಲ, ಎಲ್ಲಾವೇ ದೇವರನ್ನ ಉರುವಂತಹ ಆ ಉಣರ್ವನಿಗೂ ನೋಡಾಕೋ. இருதயர் அதுதான் மறைத்தல். 4வது ಒಂದು ವಿಷಯ அதுதான் மாயை. எது ಒಂದು ನಿರಂತರ ಅಲ್ಲವೋ, ಎದು நிலையற்ற நிலையில் ನಡೆದೆಯೋ, எது நிரந்தரமான விஷயவா உணர்ந்து முடியாத தடுத்து ನಡೆದೆಯೋ அதுதான் மறைத்தல். மறைத்தல் மறைத்தல் திரையிட்டு மறைத்தல் என்றார். ಅದೇನಾ ನಾಂಬ ಅಹಂಕಾರ ಎನ್ನುದುಂಬ ಮಮಕಾರತ ಆ திரையை மறைச்சு ನಡೆದ ದೇವರು. அதுகிந்தாடும் ಆ நிலையை கடந்து ಒಪ್ಪನ ಏನ 5வது நிலை ಅರುಳಲ್. ಅರುಳಲ್ இதுதான் ಅನುಗ್ರಹ. ಅನುಗ್ರಹ இந்த ದೇವರು ಗುಡಿಗೋಲಿಯೋ, ದೇವರ ಅಡವಿಡಗೋಲಿಯೋ, ಗುಡಿಯಾ ಸುತ್ತಲಿಯೋ, ಚರ್ಚಿನ ಕುಳದಲ್ಲಿಯೋ, ಮಸೂದಿನ ನಮಾಜ್ ಮಾಡಲಿಯೋ, ಎಲ್ಲಿ ಹೋಗ್ಲಿ ಸರಿ ದೇವರನ ಆಶೀರ್ವಾದ. ದೇವರೇ ಇಲ್ಲ ಎಂಬಕ್ಕೂ ಕೂಡ ದೇವರ ಆಶೀರ್ವಾದ ನಡೆದು. ದೇವರ ಬೇಡ್ಲಿಕ್ಕೆ ದೇವರನ ಆಶೀರ್ವಾದ ಅಂದಿಲ್ಲ. ದೇವರೇ ಇಲ್ಲಂದ್ರೆ ಎಲ್ಲರೂ ದೇವರನ್ನ ಹಾಕೋಬೇಕ, ಎಲ್ಲರಿಗೂ ಆಶೀರ್ವಾದ ನಡೆದ ಅಲ್ಲ. ಅನುಗ್ರಹ ನಿಂದು ಇಂಗ್ಲೀಷ್ನಾಗ ಗ್ರೇಸ್. ಆ ಗ್ರೇಸ್ ಇಷ್ಟು ಮುಯರ್ಚಿ ಮಾಡೋದು. ಒಂದೊಂದು ಜೀವಾತ್ಮವು ಆ ಮರೈದಲ್ಲೊಬ್ಬ ಆ ನಿಲೆಯ ಕಡಂದು ಒಪ್ಪುದು. ಆ ಮಾಯೆ ಎಂಬ ನಿಲೆಯ ಕಡಂದು ಒಪ್ಪುದು. ಮಾಯೆಯೇ ಅದಕ್ಕೆ ವಿಲಗುದು. ಮಾಯೆ ಎಂಬ ತಿರೈ ವಿಲಗುದು. ಆ ಮರೈದಲ್ಲಿ ನೀಂಗಿನಾಲ್ತ ಅರುಳಲ್. ಅದು ಆ ಎಂಪೆರುಮಾನ್ ಮುರುಘರಿಯರ್ ಆ ಮರೈದಲ್ಲಿ ನೀಂಗಿ ಅರುಳಲ್ ನಿನಗ ತಂದತ್ವ. ಈಗ ಹೇಗು ಮುತ್ತ ಬೆಳೆ ಮೂದಾಟಿಯೇ ಅರಿಯರಿಯದು ಅರಿಯರಿಯದೆ. ಈಗವೇ ಅರ್ಧಾರ ಏನ ಹೇಗೋದಾರ ಅಂತ ಮುರುಘ ಪೆರುಮಾನ್. ಈ ಎಲ್ಲ ಒಳಗವು ಅರುವುದು ಅವು ಯಾರನ್ನ ನೆಲೆ ಏನಾತಂದು. ಅದಕ್ಕಾಗಿ ಅವು ಏದು ಮುರುಘ ಪೆರುಮಾನೇ ಬಂದು ಹೀಗೆ ಗೊತ್ತಾಗ ಆಗ ಅರಿದು ಅರಿದೇನ ಅರಿದು ಅರಿದು மானிடர் அரிது மானிடர் ஆயினும் கூன் குருடு செவிடு பேடு நீங்கி பிறத்தல் அரிது. ಮೊದಲೇ ಅರಿದರಿದು ಅಂದ್ರೆ ನನಗೆ ಅಪೂರ್ವ 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 ಸೋಕನ ಹುಟ್ಟು ಒಬ್ಬಗನಲ್ಲ ಸೋಕನ ಹುಟ್ಟುತ್ತವ ಅಪೂರ್ವ ಅಂತ ಒಂದು. ಈಗೆಲ್ಲ ನನಗೆ ಒಂದು ಕಾರನೊಳ್ಳೆ ಕೂಡ ಅಪ್ಪ ಸೋಕನ ಕಾರ್ತವ ಮನೆಯನ್ನೊಳ್ಳೆ ಅದೆಲ್ಲ ಅರಿದೇ ಇಲ್ಲೇ ಬಿಟ್ಟ. ಅರಿದು ಅರಿದು ಮಾನಿಡರ ನಂಗೆ ಇದು ಇಯರ್ಕೆಲ್ಲ ರಸಿದ್ದ ಹತ್ತಮಾಕ ಸೋಕಡತ್ತವಾದ ಅದೆಲ್ಲ ಅರಿದಲ್ಲ. ಅದೆಲ್ಲ ಕಡದು ಬಂದತ್ತು. 1 ಅರಿವು ಜೀವರಾಶಿ, 2 ಅರಿವು, 3 ಅರಿವು, 4, 5 மானிடராய் பிறத்தல் அரிது. அதனோகியோ கூன் குருடு செவிடு பேடு. அதுங்க கண் பார்வை இல்லாத இயற்கை ரசித்து முடியாது, அல்லாடி தேவர் ನೋಡೋದು முடியாது. செவிடு ಒಳ್ಳೆಯ ವಿಷಯವೇ ಕೆಪ್ಪುದು முடியாது, ಇನ್ನೊಂದು ಒಳ್ಳೆಯ ವಿಷಯ ಒಲ್ಲಾದ ವಿಷಯವೂ ಕೆಪ್ಪುದು முடியாது. செவிடாய்ப்பு பேடு. பேடுதல் என்னதுற கூன் கூன் ಬಗ್ಗೆ. அதாவது ಈಸ್ಕ ಪಿರಡಿನೋಗೆ 84 ಲಕ್ಷ ಜೀವರಾಶಿಯೋ ಅದೇ 4 ಕಾಲಂತ ನಡೆದ್ರ ಅಲ್ಲ ಮನಿದ ಪಿರಿವಿ ಹೊಂದುತ್ತಾ ನಂಗೆ ಮುದುಗಲಂಬು ಮೇಲ್ನೋಕಿ ಎಡದೆ ದೇವರನ್ನ ಹೊಡೆಯುವ ಇದ್ದ. ಇದುತ್ತಾ 6வது ಅರಿವಿನ ತತ್ವ. ಇದನ್ನ ಇದುತ್ತಾ ಅರಿದುಂಡಾರ ಅಪೂರ್ವ ಅಪೂರ್ವ ಅಪೂರ್ವನೋಗಿ ಅಪೂರ್ವ ಅಪೂರ್ವನೋಗಿ ಅಪೂರ್ವ ಅರಿದು ಅರಿದು மானிடராய் பிறத்தலர். மானிடர் அரிது மானிடராயினும் கூன் குருடு செவிடு பேடு நீங்கி பிறத்தலர். பேடு நீங்கி பிறந்தாலும் காளையான் கல்வி ஞானத்தோடு நயந்தது அறிவு. ಈಗ அடுத்த வரி ಇದೆ. பேடு நீங்கி பிறந்தாலும், அதாவது ஒரே ஒரு ஊனமில்லை இல்லை, அங்க இனல் இல்லை, பெர்ஃபெக்ಟ್ ಬಾಡಿ ಒಳ್ಳೆಯ ಎಲ್ಲ ಒಳಗಡದ ಅಲ್ಲಿ ಇದ್ದಲೆಯೋ ಅದನೋಗಿಯೋ ஞானமும் கல்வியும் நயத்தல் அறிது. ಅಂತಂದ್ರೇನಾ உலக ரீதியான கல்வி அறுவதோ உயர்ந்த ஞானம், ಆಣ್ಮೀಗ ಜ್ಞಾನ. ಎಲ್ಲಿಂದ ಬಂದ ಜೋಲಿ ಏನ ದೇವರೆತ್ತ ಅಡೆದದು ಒಂದು ಗುರುನ ಉಪದೇಶ ಬೇಕಿತ್ತು ನಾ ಒಳ್ಳೆದು வாழ்ந்தோந்தனா ಅದು ತುಂಬ ಉಯರ್ந்த ஞாನ. ಉಯರ್ந்த ஞாನ ಆತ್ಮಜ್ಞಾನ ಬ್ರಹ್ಮಜ್ಞಾನ. ಅದು ಅರಿದು ಅಡುದನಿಗೆ ಅಪೂರ್ವ. ಉರುವೆ ஊனமில்லாத ಉಟ್ಲೆ ಮನಿದ ಪಿರವು ಅರಿದು ಅದನೋಗಿ ஊனமில்லாத ಉಟ್ಲೆ ಇನ್ನೂ ಅಪೂರ್ವ. ಅದನೋಗಿಯೂ ಕಲ್ವಿ ಜ್ಞಾನ ಅಟ್ಲೆ ಇನ್ನೂ ಅಪೂರ್ವ. ಈಗ அடுத்த வரியில யார் கல்வி ஞானம் நயந்தாலும் தானமும் தவமும் தான் செய் அறிதல் அரிது. தானமும் தவமும் ಪೂರ್ವ ಕಲ್ವಿ ಜ್ಞಾನ ಅಟ್ಲ ಹೋದ ಕೇತು ಒಳ್ಳೆ ವಿಷಯಲ್ಲ ಕೇತುಟ್ಟೆ ಒಳಿತು ಇದು ಒಲ್ಲ ಅಂತ ಅರಿದುಟ್ಟೆ ಮನಸಾರ ಉಣರ್ದುಟ್ಟೆ. ಆದ್ರೆ ಇದೇ ಹೋದ
கல்வி ஞானம் நயந்த கலைதானம் தானம் தானம் தவம் தான் செய்வான் அரிது. தானமும் தவமும் தான் செய்ய ಅರಿದು ಹಾಗಾಗ್ತಾ ಇದು ಅಟ್ಲಿಯೋ ಅರ್ಥ ಕಾಲಕ್ಕೆ ಅರ್ಥ ಕಟ್ಟನೋಗೆ ದಾನವು ತವವೂ ಅರುವುದು, ದಾನ ಧರ್ಮ ಮಾಡಿ ಅರುವುದು, ಕೊಣಾಡುದು, ತುಂಬಿದ ಕೊಣಾಡುದು. ಎಲ್ಲ ದೇವರು ತಂದ ತನಕ ದೇವ್ರ ಪಟ್ಟನೆ ಇನ್ನೂ ದೇವುದೇ ತಪ್ಪು, ನಾ ಸಂಪಾದಿಸಿದ್ದು ದೇವ್ರ ತಪ್ಪು, ನನಗೆ ಸಿಕ್ಕಿದ್ದು ದೇವ್ರ ತಪ್ಪು, ಇದೋ ಪುಣ್ಯನೋಗೆ ನನಗೆ ಸಿಕ್ಕಿತ್ತಡೆ ನಾ ದಾನ ಧರ್ಮ ಮಾಡನೆ ಕೊಡುವನ ಅತ್ತ ಒಂದು ಸಂತೋಷ ಒಳಗವೇ ದೇವ್ರನ್ನ ಕೊಡಂಬ ಆ ನಿಲೆ ಅರುವುದು. ಅದನ್ನು ತಾಂಡಿ தவம் ஐம்புலன் தவம் என்பது காடுகோசோ இப்பது மட்டும் அல்ல, ஐம்புலன் அடக்கி அறுவதோ, ஆசையை கட்டுப்படுத்தி அறுவதோ, ನಂಗ கட்டுப்பாடுகோசம் மனசு ஆடுதோ, எண்ண சுத்தவா ஆடுதோ, வார்த்தை தெளிவா ಆಡುದು, செயல் ದೈವರ್ಗ ಸಮರ್ಪಣ ಮಾಡುವ செயಲ ಆಡುದು, ತ್ರಿಕರಣ ಶುದ್ಧಿಯಿಂದ ಅದು ಆಡುದು ಅಂತ ಅದತ್ತ ಉಜ್ಞಾನ ತವಂ ಆ ನೆಲೆ ಆಡುದು. தானமும் தவமும் சேர்ந்தவராயினும் தானமும் தவமும் சேர்ந்தவராயினும் அடுத்தது வானவ நாடு வழி திரிந்திடுமே. ಮಾನವ ನಾಡು ಒಡನೆ ನಿನಗೆ ಬೇರೆ ಲೋಕಗ ಎಡೆ ಸಿಕ್ಕಿಟ್ರ, ಇಲ್ಲಿ ಭೂಲೋಕನಾಗ ನಿನ್ನ ಎಡೆ ಇಲ್ಲ. ದಾನವು ತವಮು ನೀ ಅದನ್ನ ಮಾಡಿ ನಿಬನೆ, ಈ ಕಲ್ವಿಯೂ ಜ್ಞಾನವೂ ಅಟ್ಟು, ದಾನವೂ ತವವೂ ಮಾಡಿ ಈ ಮನುಷ್ಯ ಪಿರಿವಿಯೂ ಎತ್ತಿ ಮಾಡಿ ನಿಬನೆ ವಾನವ ನಾಡು வழி திரிந்திடுமே ಅಂತಂದ್ರೆ. ಅದನ್ನ ನಂಗೆ ಕರುವರ್ಚನೆಯ ಸಗ್ಗದಡಿ ತೆರೆಯಲಿ ಸೌಂದರಾವು ನೆರೆಯಲಿ. ನೆರೆಯೋದಕ್ಕೆ ಅರ್ಥವೇ ಅದೇ ಕರುವರ್ಚನೆ. ಅದಕ್ಕೆ ಅರ್ಥ ಏನಂದ್ರೆ ಸ್ವರ್ಗ ವಾಸಲ್ ತೆರೆಯಲಿ, ವೈಗುಂಠ ವಾಸಲ್ ತೆರೆಯಲಿ, ನಿಂಗೆ ಅಲ್ಲಿ ಹೋಗಿ ಆತ್ಮ ಅಲ್ಲಿ ಹೋಗಿ ಸೇರಲಿ. ಉಣರಾದ ಆತ್ಮ ತಿರುಗಿ ತಿರುಗಿ ಹುಟ್ಟಿನೇ ಅಂತಾರ. ಅದು ಆ ಹುಟ್ಟಿನೇ ಅಂತಾರ ಉಣರ್ನು ಗಟ್ಟ ಪೇರ್ಪಟ್ಟವಕರಲ್ಲಿ ಹುಟ್ಟಿ ತಾಪುದು. ಇದೊಂದು ಕಾಲನ ಎಲ್ಲ ದೇವರ ಅರ್ಜಿ ತಾಪುದು. ಅದು ಏಸು ಕಾಲ ಏಸು ಪಿರವಿ ಮುತ್ತ ಈಗ ಕೇಳ್ವಿ. ಒಂದು ಗುರುவோட சார்ந்தோ உண்மையை உணர்ந்தோ ಸತ್ಯಧಾರಿಯ ನಡವನೆ, ಧರ್ಮದ ದಾರಿಯ ನಡವನೆ, நிறைய சோதನೆಲ್ಲ ಬಂದಲ್ಲಿಯೋ ಅದನ್ನ ಕೈ ಕೊಡದಲ್ಲೇ ಅಂದಿದ್ದು, ವೈರಾಗ್ಯವೋಡಿದ್ದು, ಜ್ಞಾನ ವಹಿಸಿ ಉಯರ್ವಾನ ತನ್ಮೆಯ ಉಣರ್ದು ನಿರಂತರವಾನ ನಿಲಯ ನಿರಂತರವ ದೇವರ ನೋಕಿ ಮನಸ್ಸು ಓಪನೆ ಖಂಡಿತ ಆ ನೆಲೆ ಸಿಕ್ಕಿತ್ತು. ಅಲ್ಲ ಅದು ಸುಲಭವೂ ಅಲ್ಲ. ಯಾಕಂದ್ರೆ ಮರೆಯದನ್ನು ನಡೆದೆಯೇ ಅರುಳೆಲ್ಲವೂ ಮುಂದಾಡು ಮಾಯೇ ಬುಡ, ಮಾಯೇ ಬುಡವೇ ಬುಡ ಅದನ್ನು ತೆಗೆಯಾರು ಕಡೆಸಿಗ ಮಾನವರ ನಾಡು ಒಳಿತಿರುತ್ತಿಡುಮೇ ಆಗಿತ್ತು. ಅರಿದು ಬದುಗ ಇನ್ನು ಅವ್ಯಾರ ಪತಿ ಏವುದಾಗ ಏನು ನಡೆದೆ, ಇಲ್ಲಿ ಹುಟ್ಟಿದ, ಇಲ್ಲಿ ದೊಡ್ಡಿದ, ಈ ಸುಕಾಲಿದ್ದ, ತಮಿಳುನಾಡು ಮುಳುಕ್ಕ ತೆನ್ನಗ ಮುಳುಕ್ಕ ಸುತ್ತಿದ, ಮಲೆಮಲೆಯ ಹೋದ, ಗ್ರಾಮ ಗ್ರಾಮವ ಹೋದ, ರಾಜಿಯ ಸಭೆಗೆ ಹೋಗಿ ತನ್ನ ಪುಲಮಯ ತೋರ್ಚಿದ, ಈಸಿದ ಜ್ಞಾನವ ಎಲ್ಲಾಗೂ ಪಾಡಿ ತೋರ್ಚಿದ. ಆತಿಚೂಡಿ ಪುರಾಣನೂರು ಕೊಂಡ್ರೈವೇಂದ ಇತ್ತವ ವರಳಾರು ಇದೆಲ್ಲವ ಬರೆದುಟ್ಟು ಹೋದ. ಅದರ ಎಲ್ಲ ಏನರ್ಥ ಅಂದ್ರೆ ಅರಿಯದ. ಯಾಕಂದ್ರೆ ಮುರುಘಪೆರುಮನ್ ಅರ್ಥ ಕೇಳ್ತಾರ, ನಿಂಗೆ ಬೇಡ ಅದು ಬರೀಲಿ, ಇರುತ್ತ ಅರಿಯುದು, ಮಕ್ಕಳು ಅದನ್ನು ಉಣರ್ಲಿ. ಈ ಸಗ ನಂಗೆ ಕೇಳ್ತಿಟ್ಟು ಕೂಡ ಈಗ ಅರಿಯದ ನೋಕಿ ಹೋಗ್ತದ್ರಿ. ಇದು ಇನ್ನೂ ಅದು ಕೂಡ ಅರಿಯೋದು ದೊಡ್ಡ ರೇರ ಮುಂದೆ ರೇರಸ್ತಾರೆ. ಈ ಸಗ ಅರಿದಿಟ್ಟು ಕೂಡ ಉಣರ್ந்த நிலை முருகப்பெருமான் கேட்டு ஒவ்வையாரேயே அரியது அரியது உண்மை எது அறியுதுல என்ன கூட ಈಗ ನಿಂಗೆ ಇದ್ದುಂತಿರೋದು ಇರುತ್ತಾ ಅರಿಯುದು. ರೇರೆಸ್ಟ್ ಅಪರ್ಚುನಿಟಿ ಇರುತ್ತೆ. ಅವತಾರವೇ ಗುರುವ ಇಲ್ಲಿ ಕುಳಿದು ನಿಮ್ಮನೆ ಎನ್ನ ಕೂಡ ಇದ್ದಿ ನೀವು ಒಂದು ವಾರ್ತೆ ನಿಂಗೆಲ್ಲ ಮುಕ್ತಿ ತಪ್ಪುದಾಗ ಈ ವಾರ್ತೆ ವಚನವೇ ಪೋದು ಇದು ಅರಿದು ಪಿರವಿಯ ಇದೋಡ ಮುಡಿಸುದಾಗ ಈ ಬಂಧ ಏರ್ಪಟ್ಟು ತಡದೆ ಇದು ತಾರಿದು ಯುಗ ಯುಗವ ಕಾತು ನಿಂಬುದಾಗ ತಿರುಗಿಯ ಫಲನ ತಂತಡದೆ ಇದು ತಾರಿದು ದೇವರ ನೋಡಿನೇ ಇದು ಅರಿದು ಈ ದೇವರು ನಿಂಗವೂ ದೇವರು ಅಂತ ಹಿಂದೆ ಇದು ತಾರಿದು இது விட அரிது எதுவும் இல்லை. ಅಲ್ಲಿ இதுலேயோ ಈ ಎಡಪಟ್ಟ ಕಾಲನೋಗಿ ಅರಿದು ಮುಂದಾಡುವ நிறைய தெளிவு ஒப்புது. தான் மாத்தாடுறதெல்லாம் உண்மையாக நம்புது. அது காலப்போக்கில் எல்லாம் அறியாக்கும் உண்மையை சுத்த அறியுது. அத்த அரியது கேட்பின் வரிவடி வேலா
அது தேவர். பெரியது எது? ಈಗ அடுத்தது அதான் முருகப்பெருமான் கேட்கிறார். ஆக பெரியது எதுன்றத ಈಗ ಅರಿಯದು ಎದು ಅಂತ ಕೇಳ್ಬಿಟ್ರು. ಈಗ பெரியது எது? பெரியது கேட்பின் எரிதவள் வேலாய் பெரியது எது? எம்பெருமாட்டியே எனது பிரியமான ஓய். எம்பெருமாட்டி இதில் என்னது? எம்பிராட்டி இதில் என்றும், எம்பிராட்டி இதில் என்றும், எம்பெருமாட்டி இதில் ஒவ்வை, எம்பெருமாட்டி. ஆக எத்தவ நிலையா முருகப்பெருமான் வைத்தாருங்கள. எம்பெருமாட்டியே முதல்ல மூதாட்டியே விட்டுரும். ವಯಸ್ಸಾನ ಅವ್ವೆ ಮುರುಗರನ್ನ ಸೊಕ್ಕ ಬಾಲಮುರುಗನ ಇದ್ದಾರೆ. ಅವ್ವೆ ಈಗ ಎಂಪೆರುಮಾಟಿ ಇದ್ದಾರೆ. ಅದನ್ನ ಅರಿಯದನ್ನು ಹೇಳ್ತಾನೆ. ಇದು ಹೈಯೆಸ್ಟ್ ಜ್ಞಾನ. ಅಪ್ಪ ಇದಾಯ್ತಾ ಜನನವೇ. ನಾನು ಏನಪ್ಪನ ನೆಟ್ರಿಕೊಂಡು ಹೋಗಿ ಇದಾಯ್ತು ಹುಟ್ಟಿದೆ. ಈ ಜ್ಞಾನವ ಹೇಳುತ್ತೆ. ಜ್ಞಾನ ಸತ್ಸು ಜನ್ಮಿತ ಜ್ಞಾನ ಪಂಡಿತ. ಬೇರ್ಪಟ್ಟ ಕಾರ್ತಿಕೇಯನ ಸುಬ್ರಹ್ಮಣ್ಯನ ಸುಬ್ರಹ್ಮಣ್ಯ ಸ್ವಾಮಿಯ ಮುರುಗಪ್ಪೆರುವಾನ ಹುಟ್ಟಿದೆ. ಆ ಜ್ಞಾನವ ಕೊಡೋದಕ್ಕಾಯ್ತ ಅಲ್ಲ. ಅರಿಯದ ಕೆತ್ತವನ ಇಟ್ಟೆ. ಈಗ ಏನ ಇಟ್ಟಲ್ಲ ಈ ಅರಿಯದ ವಿಷಯವ ನಿನ್ನ ಬೇಯಾಡ ಏಗುನೆ. ಈಗ ನನಗೆ ನೀ ಅವು ಇಟ್ಟೆ. எம்பெருமாட்டியே அடுத்த நிலையை கத்த. எம்பெருமாட்டியே பெரியது எது? ಇದು ಒಬ್ಬೊಬ್ಬ ಒಂದೊಂದು ವಿಷಯ பெரியது. ಒಳ್ಳೆ ಹಣ ಆಡದೆ ನಿಮ್ಮದಿ ಇಲ್ಲ. ನಿಮ್ಮದಿ ದುಡ್ಡು ತೋರಿಯೋ ಹಣವೇ ಇಲ್ಲ. ಅದನ್ನಂತೂ ನಿಮ್ಮದಿ ಇಲ್ಲ. ಆಗ ಹಣದ ದುಡ್ಡು ತೋರಿಯೋ. ಹಣ ಆಡದೆ ಸ್ವಂತ ಬಂದಲ್ಲಿ ಆಡದೆ ಅಲ್ಲ. ಉಡಲ್ ಆರೋಗ್ಯ ಇಲ್ಲ. ಆಗ ಆರೋಗ್ಯದ ದುಡ್ಡು ತೋರಿಯೋ. ಹಣ ಆಡದೆ ಆರೋಗ್ಯ ಆಡದೆ ಅಲ್ಲ ಆನಂದ ಇಲ್ಲ. ಆಗ ಆನಂದದ ದುಡ್ಡು ತೋರಿಯೋ. ಈ ದುಡ್ಡು ತುಂಬ ವಿಷಯ ಆಗಾಗ ಮಾರಿನೇ ಹೇಳ್ತದೆ. ಆ ಕಾಲನಾಗ ದುಡ್ಡು ಕುಂಡುದನೋಕೆ ನಲವಾಟ ಸಾಮಾನ ದೊಡ್ಡದಾಟ್ರ, ಗ್ರೌಂಡ್ ದೊಡ್ಡದಾಟ್ರ, ಬಾಲಿ ಬರುವನೋಗೆ ಇಡತವಕರ ಮದುವೆ ಮಾಡುತ್ತಾ ಬಾಳ್ಕನಿಗೆ ದೊಡ್ಡದಾಟ್ರ. ಇಡತವಕರ ಮದುವೆ ಮಾಡಿದೀವಿ ಅಂತ ಅವಳು ಇಟ್ಟತ್ತ ಇಟ್ಟತ್ತವ வாழ்க்கை ಅಂತಂದು ಅಲ್ಲಿಂದ ಅವಳು ಬೆಳಗ್ಗೆ ಒಪ್ಪನೆ ಹೂವೇ ಅದು ಕೂಡ ದೊಡ್ಡದು ஏதோ ಒಂದಟ್ರ ನಿಮ್ಮದಿ ಎಲ್ಲಿ ಸಿಕ್ಕಿರಾ ಅಂತಂದು எல்லாமே ஒரு காலகட்டத்தில் எது தொட்டதும் அறியாத பெரியது எது. அப்புறம் ಯಾಕಂದ್ರೆ ಅರಿಯದು பெரியது ಅರ್ದುಪ್ಲೆ ಈ ಪಿರಪಿನ ನೋಕವ ಅರ್ದುಪ್ಲೆ ದೇವ್ರು ಸರ್ ಎದುರು ಕೇತು ನೋಡಾರ. ದೇವರ ಮಟ್ಟದ ಕೇತು ನೋಡೋಣ. ಈ ಬಂದ ಪಿರವಿ ஏற்கனவே இட்ட மானிட பிறவி அற்புதம் ಆಗ್ತದೆ. ಅದನವು ಈ ஊன இல்லாதிப்பதோ அற்புதம். ಅದನವು ಕಲ್ವಿ ಜ್ಞಾನಮೋಡು ಇಪ್ಪದು ಅರ್ಪುದ. ಅದವು ಕಲ್ವಿ ಜ್ಞಾನವೋ ಅಟ್ಲಿಯೋ ದಾನ ಧರ್ಮ ತವನೋಗೆ ನೆಲೆನಿಪ್ಪದು ಅರ್ಪುದ. ಈಗ பெரியது பெரியது கேட்பின் எரிதமிழ் வேலாய் பெரியது இது. எம்பெருமானே முருகா. அது உயர் கேட்க முருகா ಕುಲ್ಲದನ್ನ ಕೇತ ವರತ್ತೆ. ವಿನಾಯಕರ್ ಸರ್ ಅಣ್ಣನ ಸರಿಯ ಮೊದಲು ವರಕ್ಕೆ ತಿಟ್ಟ ಆ ತಮ್ಮಕ್ಕ ಒಂದು ಪುಲಮೈ ಬೇಕು ಅಂತ. ತಮ್ಮನ ಮಯಕ್ಕದು ದೊಡ್ಡ ಜೋಲಿ ಅಲ್ಲ. ಮನಕ್ಕನ ಪುಲಮೈಯೇ ಮಾತೇ ಮದಿ ಮಯಕಿಟ್ರು. ಈಗ முருகான் ஆரம்பிச்சு பெரியது 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 புவனம் பெரியது. புவனமோ நான் முகன் ಪಡೆಯುತ್ತೆ. ಅಥವಾ ಈ ಅಂಡ ಸರಾಸರ ದೊಡ್ಡದು. ಅಂಡ ಭುವನ ಮೊದಲ ಅಂಡ ಬ್ರಹ್ಮಾಂಡ ದೊಡ್ಡದು. ಆ ಭುವನವು ನಾನ್ ಮಗನ್ ಪಡೆಯುತ್ತೆ. ಅಥವಾ ನಾನ್ ಮಗನ್ ದಾರ ಬ್ರಹ್ಮದೇವರು ಪಡೆ. ನಾನ್ ಮುಗನೋ ಕರಿಯಮಾನ್ ಉದಿರತ್ತಾಲ್ ಉದಿತ್ತೋನ್. ನಾನ್ ಮುಗನೋ ಕರಿಯಮಾನ್ ಉದಿರತ್ತಾಲ್ ಉದಿತ್ತೋನ್. ಅದನ್ನೆಲ್ಲ ಆಗ ಆ ಬ್ರಹ್ಮದೇವರು ಪೆರುಮಾಳ್ ನಾರಾಯಣ ತೊಪ್ಪಳ್ಕೊಡಿಯಿಂದ ಹುಟ್ಟಿದ್ರು. ಉದಿರತ್ತಾನ್ ಉದಿತ್ತೋನ್. ಅದಕ್ಕೆ ಎಲ್ಲಿ ಇದ್ದಾರೆ? ಪಾಲ್ಕಡೆಲ್ಲ ಹೊರಗಿದ್ದಾರೆ. ಅಲ್ಲಿ ನಾನ್ ಮುಗನ್ ಈ ಪடைப்புಗ ಸೂತ್ರಧಾರಿ. ನಾನ್ ಮುಗನ ಪಡಿಸಿದವಕ ಬ್ರಹ್ಮದೇವರ ಪಡಿಸಿದವಕ ನಾರಾಯಣ ಅಲ್ಲಿಂದ ಬಂದವಕ. ಆಗ ಅದು ಪೆರಿದು. ಆಗ ಮೊದಲು ಭುವನ ಪೆರಿದು, ಭುವನ ಬೇಡ ನಾನ್ ಮುಗನ್ ಪೆರಿದು, ನಾನ್ ಮುಗನ ಬೇಡ ಪೆರುಮಾಳ್ ಅಲ್ಲಿಂದ ಬಂದ ತಾ ಪೆರಿದು. ಹೀಗೆ ಪೆರುಮಾಳು ಕರಿಯಮಾಲು ಅಲೈಕಡಲ್ ತುಯಿಂಡ್ರೋನ್ ಅದಂತಾರೆ. ಅದಂದ್ರೆ ಅಲೈಕಡಲ್ನ ಕಡಲೋದಾಗ ಅಂತ ಹೊರಗಿದ್ದಾರೆ.
ಆಗ ಕಡಲು ದೊಡ್ಡದು, ಪಾಲ್ಕಡಲು, ಕ್ಷೀರಸಾಗರ, ಅಲ್ಲಿ ಒರಗಿದ್ದಾರೆ. ಅಲೆಕಡಲು ಆಗ ಏನರ್ಥ, ಪೆರುಮಾಳ್ விட கடல் ದೊಡ್ಡದು. பெரிது நீ கேட்டுட்டேனே, எல்லாம் ದೊಡ್ಡದು ತಾನೇ ಆಗೋದು. ಎಲ್ಲ விட ಈ ಮನೆ ದೊಡ್ಡದು, ಅದು ಉண்மை ತಾನೆ. ನಂಗೆಲ್ಲ விட ಈ ಉರುವಂ விட ಈ ಮನೆ ದೊಡ್ಡದು. ಅರ್ಥಮಾಕೆ ಈಗ பெரிது ಮನೆ ಅಲೆಕಡಲ್ விட பெருமாள் விட அலைக்கடல் தோட்டதோ. அலைக்கடலோ குருமதியின் சிறு கலசத்தில் அடக்கம். அப்பேற்பட்ட சமுத்திரவ ಅದೇ ಕಲಸಗೋಸು ಅಗಸ್ತ್ಯ ಪೆರುಮಾಳ್ ಕುರುಮನಿವ ಅಗಸ್ತ್ಯರು ಅದೇ ಹೋಗಸು ಬರ್ಚಿಟ್ರುಂಡ ದೊಡ್ಡ ಸಮುದ್ರವೇ ತನ್ನ ಕಮಂಡಲಗೋಸು ಕುರುಮನಿயின் கலசத்தில் அடக்கம். ಹಾಗೇನರ್ಥ, ಕಲಸ ದೊಡ್ಡದಾಯ್ತ. ಕಲಸಮು ಈ ಭೂಮಿயின் ಸಿರು ಮಣ್ಣು ಅದಂದಾರ. ಕಲಸ ಇದನ್ನು ಆಯ್ತಡದೆ, ಮಣ್ಣು ಆಯ್ತಡದೆ. ಆಗ அப்பேற்பட்ட கலசகோசு சமுத்திரவே அடங்கித்தடது. அகஸ்தியர்ನ தவ வலிಮೆ ಸದಿವಸ ಕಿಟ್ರು. அப்பேற்பட்ட ಸಮುದ್ರವ ಕಲಸಗೋಸ್ ಅಡಕಿದ ಅಗಸ್ತ್ಯರು ಆ ಕಲಸ ದೊಡ್ಡದಾಯ್ತ. ಆ ಕಲಸವು ಮಣ್ಣುಂದ ಉರುವಾಯ್ತದ. ಆ ಮಣ್ಣು ದೊಡ್ಡದು. ಈ பூவி சிறுமண். கலசமோ பூவியின் சிறுமண். சிறுமண்ணோ இப்பூவியோ அரவனுக்கு ஒரு தலை பாரம். அரவனும் தரದ್ರ ಆದಿಶೇಷ ಪೆರುಮಾಳ್ ಹೊರಗಿಂದ ಅರ್ಥನೇ. ಈಗ ಭೂಲೋಕವ ತನ್ನ ಮಂಡಲಗ ತಾಂಗಿ ನಿಂತಿದ್ದಾರ ಅಂದ್ರೆ ಆದಿಶೇಷ. ನಂಗೆ ಲಕ್ಷ್ಮಣ ಬಲರಾಮನ ಬಂದ ಆದಿಶೇಷ. ಆದಿಶೇಷ ಅಲ್ಲಿ ಇರೋದ ಪೆರುಮಾಳ್ ಹೊರಗಿದ್ದಾರೆ. ಆದಿಶೇಷತ ಈ ಭೂಲೋಕವ ತನ್ನ ಮಂಡಲದ ತಾಂಗಿದ್ದಾರೆ. ಹಾಗೆ ಉಯ್ಯಾರ ಬೆಳಕಿಯ ಇದು ದೊಡ್ಡದು. ಹಾಗೇನರ್ಥ, ಅಪೇರ್ಪಟ್ಟ ಭೂಮಿಯ ಮಂಡಲದ ತಾಂಗಿನಿಪ್ಪ ಅದನ್ನತ್ತ ಆದಿಶೇಷ ಅಂದ್ರೆ அரவன் அதுலேயார். இப்பூவியோ அரவனுக்கு ஒரு தலை பாரம். பார மண்டலத்தை தாங்கித்தார சத. அரவனோ உமையவளின் சிறு மோதிரம். அப்பேற்பட்ட ಆದಿಶೇಷ ಪಾರ್ವತಿಯ ಮಗ ಒಂದು ಕೈಯಿಗ ಉಂಗುರ. ತನ್ನ ಕತ್ತುಗ ವಾಸುಗಿಯ ಇದ್ದಾರೆ. ಇಲ್ಲಿ ಆದಿಶೇಷ ಬಂದು ಪುನ್ನ ಉಂಗುರ ಇದ್ದಾರೆ. உமையோ அது உமையவளோ அதாவது பார்வதியோ இறைவருக்கு ஒரு பாக துடுக்கம். ತನ್ನ ಎಡದ ಭಾಗವ சிவபெருமானுಗ ಕೊಟ್ಟಿದ್ದಾರೆ. ಉಮೆಯೋ இறைவருக்கு ಭಾಗ ತುಡುಕಂ ಅಂತಾರೆ. ಶಿವನ್ ಪಾದಿ ಶಕ್ತಿ ಪಾದಿ. ತನ್ನ ವಾಮ ಭಾಗವ ಏನ್ ಮಾಡಿದ್ದಾರೆ, ಶಿವನಿಗೆ ಕೊಟ್ಟಿದ್ದಾರೆ. ಅಮ್ಮನ ಸಿರು ಮೋದರವ ಆದಿಶೇಷ ಇದ್ದಾರೆ. ಆಗ ಅಮ್ಮ ದೊಡ್ಡವ. ಅಮ್ಮನ ಪಾದಿ ಭಾಗವ ದಾರ ಕೊಟ್ಟಿದ್ದಾರೆ, ಶಿವನಿಗೆ ಕೊಟ್ಟಿದ್ದಾರೆ. ಆಗ ಈಗ ಇದ್ದಾರೆ ಇறைವರು ತೊಂಡರ್ ಉಳ್ ತೊಡುಕಂ ಅಂತಂದಾರೆ. ಹಾಗೆ ಅಪೇರ್ಪಟ್ಟ ಈಶ್ವರ ಭಕ್ತಿಗ ಅವಕ್ರ ಹೃದಯ ನೋಗುತ್ತೆ ಈಶ್ವರನ ಇದ್ದಾನೆ. ಆಗ ನೋಡ್ಲೆ ತೊಂಡರ್ಥ ವಸ್ತಿ ತೊಂಡರ್ಥ ಭಕ್ತರ್ಥ ವಸ್ತಿ. ಈ ಅಂಡ ಬ್ರಹ್ಮಾಂಡವ ಆರಂಭಿಸಿ ಪಿಂಡವ ಮುಡಿಚಿಟ್ಟು ಇದ್ದ பெரிது. ಹಾಗೇನರ್ಥ, ಅರಿದೇದು ಈ ಉಯರ್ந்த ಮನಸ್ಸ பிரிவி. அதனோகி ஞான கல்வி ஊனமில்லாத ದಾನ ತವಂ ಅರಿದು ಅದನೋಗಿ பெரிದೇದು ಅಂತಂದ್ರೆ ಅಲ್ಲಿ ಬ್ರಹ್ಮದೇವರು ಅಂಡ ಬ್ರಹ್ಮಾಂಡ ಆರಂಭಿಸಿ ಬ್ರಹ್ಮದೇವರನ್ನ ಆರಂಭಿಸಿ ಕಡೆಸಿಗರ ಇಟ್ಟರು ಭಕ್ತರ್. ತೊಂಡರ್ ಎಂಬುದು ಭಕ್ತರ್. ಈಗ கடைசிவரினாங்க முருகா தொண்டரின் புகழ் பாடுவதே பெரிது பெரிது பெரிது. பேರ್ಪಟ್ಟ ಭಕ್ತರುಗಳನ್ನ ಮಹಿಮೆಯ ಏನಿ ಬುತ್ತ ದೊಡ್ಡದು. ಯಾಕಂದ್ರೆ ದೇವರನ್ನ ಮಹಿಮೆಯ ನಂಗೆ ಪಾಡಾಕೋ ಭಜನೆ ನಮಗೆ நீங்க பாடுறது என்ன மகிமை திரட்டுறது பஜனை தேவர்ன மகிமை பண்ண அல்ல. அத்த உணர்ந்த தொண்டர்கள், அத்த உயர்ந்த பக்தர்களா, ஞானிகளா, யோகிகளா, மகான்கள்னா சிவனடியாருனா பெருமாள் பக்தர்ನ மகிமைய பாடுವ நிலை பப்பன. என்ன பக்தர் பத்தி யாரா ತಂದ ಅವಕ್ಕ ಆಸೆ பெருமாளுಗೋ சிவபெருமானுಗೋ அம்மகோ ஆசை ಒಂದು ಸಂತೋಷ ಬಂದ್ರಲ್ಲ, அதுவே பெரிது. ಈಗ ಅದನ್ನ ಪತಿತ ಈಗ ನನಗೆ ಇರುತ್ತೆ பெரிது. ಈಗ 16 ಜನ ಏನ್ ಮಾಡಿದ್ದ, ನನಗೆ ಭಗವಾನ್ ಪತಿ ಮಾತಾಡ್ಲ, ಭಕ್ತರು ಎತ್ತ ದೈವ ನೆಲೆ ಅಡಗಿದ್ದಾರೆ ಎಂಬ ಅವಕರ ಪತಿತ ಮಾತಾಡಿದ್ದ. ಇದು ತಪ್ಪೇರಿದು, ಇದು ತಪ್ಪು. ಆಗ ಅರಿದೇನಂದ್ರೆ ಎತ್ತು, ಪೆರಿದೇನಂದ್ರೆ ಎತ್ತು, ಇನ್ನೇನು ಹೇಳ್ದು ಅವ್ಯ ಚರಿತ್ರ ಮುಡಿಸಿ ಬಿಡುತ್ತ. ಪೆರಿದು ಈಗ ನಡೆದೇ ಅಡವೆ, ಅರಿದು ಈಗ ಸ್ವಲ್ಪ ಉಡರುತ್ತ. ಹೆಸರೇ ಹಿಡಿಯೋದು ಮನಸ್ಸಿಗೆ ವಯಸ್ಸೆಲ್ಲ ಕಲಿಯುಗ ತುಂಬ ಮರೆಯದಲ್ಲಿ ಅಡಿದೆ. ಅರುಳಲ್ಲಿ ಮೇಲೆ ಅಂತ ಬಂದ್ರ ಅಲ್ಲಿ நிறைய புரிஞ்சிட்டு
ಎಲ್ಲ ಇದಂಗೆ ಮನುಷ್ಯ ಪಿರಿವಿನೋಗಿಯೇ ಅಪೂರ್ವ. ಆ ಮನುಷ್ಯ ಪಿರಿವಿನೋಗಿಯೇ ಅಪೂರ್ವ ಈ ಭಾರತ ದೇಶನ ಹುಟ್ಟದು. ಭಾರತ ದೇಶನೋಗಿಯೇ ಹುಟ್ಟದನ ಅಪೂರ್ವ. ಬಡವರ ಕುಲ ಎಂಬ ದೇವ್ರ ಕುಲನ ಹುಟ್ಟದು. ಬಡವರ ಕುಲ ದೇವ್ರ ಕುಲನ ಹುಟ್ಟದು ಅಪೂರ್ವ. ಬಡವರ ಕುಲ ದೇವ್ರ ಕುಲ ಅಂದ್ ಏದ ದೇವ್ರ ಕೂಡ ಇತ್ತು. இதுதான் அபூர்வம். அபூர்வம் அபூர்வம். நீங்க ಒಬ್ಬ ದೇವರನ್ನ ಏರಂದ್ರೆ ಗುರು ಏರ್ವಾ ಅವಕ್ಕೆ ದೇವರ ತನಿಪುತ್ತಾ இன்னொன்று நீங்க தேவரும் ஏறாங்கல்ல அவக்க நீங்க தேவರ ನೆಲೆ ಬೀಪುದಗ நீங்கವ ಅವಕ್ಕ ಉಣರ್ತವಕ್ಕ நீங்கವ ಉಣರ್ತದಗ ತಯಾರಾಗಿ ಬವಕ್ಕ ಇದು ದೊಡ್ಡದು. இதுதான் அரிது 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 பெரிது 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 அரிது பெரிது ಎರಡು ಇದುತ್ತ ಅರಿದು பெரிது ಎರಡು ಇಲ್ಲ ಇರ್ತಾಗಿಲ್ಲ. இதுதான் ஹையஸ்ட். ಆಗ ಪರ ಮುಖ್ಯವಾದ ಒಯ್ಯಾರನ ಪುರಾಣನವರು ವಾಕ್ಯ ಆಗ್ಬಿಟ್ಟು ಕುಂಡ್ರಿವೆಂದಾನ ವಾಕ್ಯ ಆಗ್ಬಿಟ್ಟು ದಯದ ವಿಷಯ ஆசக கத்துட்டு கூட தன்னை பணிவு முருகப்பெருமான் தன கூட மாತಾಡಿದ್ರೆ ಹೇಗಾರ ಅರಿದು பெரிது கேட்டுட்டு இனிது ஏது ಅದಕ್ಕೆ இனிப்பு ஏது இனிது ஏன இனிது நீங்க பெருமை புகழ பாடி நிற்பதே ಇನಿದು. ಎಂದು ದೇವರನ್ನ ನಾಮವ ಕೊರ್ಚಿ ನಿಬ್ಬದೇ ಇನಿದು. ಎಲ್ಲಾಗ ಜ್ಞಾನವ ಉಪದೇಶ ಮಾಡಿ ನಿಬ್ಬದೇ ಇನಿದು. ಒಬ್ಬೊಬ್ಬರು ಕೂಡ ಸಂತೋಷವ ಇದ್ದು ನಿಬ್ಬದೇ ಇನಿದು. ಅದನ್ನು ತಾಂಡಿ ಒಂದು ಸದ್ಗುರುವ ಸಾರದಿಬ್ಬದೇ ಇನಿದು ಇನಿದು ಇನದು ಅಂತಾರ. ಆಗ ಈಸ ವಿಷಯ ಭಕ್ತಿಯಲ್ಲಿ ಒಂದು ಗುರುವ ಸಾರದಿಬ್ಬದೇ ದೊಡ್ಡ ಇನಿಪು. ಸ್ವೀಟ್ನೋಗಿ ಸ್ವೀಟೆಸ್ಟ್ ಅದು ಆಗ ಕುಡಿಯೋದು ಇದು கொடுமையான ಒಂದು ವಿಷಯ ಇಟ್ಟರಲ್ಲ. ಕುಡಿಯೋದೇನ ವರುಮೈತ கொடுமை. வறுமை இட்டுவே வழியில்லாவது வறுமை. ಆ வறுமைನಲ್ಲಿ இளமையில் வறுமை. ಆ ಇಳಮೆಯಿಲ್ಲ ವರುಮೆಯಾಗಿ ಕೂಡ ಅದೇ ಗವ ಇಲ್ಲದಕ್ಕೆ ಕೊಡಿಬೋದು ಅಪ್ಪರ ಕುಡಿಯೋದು ಅದು ಕಡೆಸಿ ಗವ ಇಲ್ಲದ ಇಟ್ಟರು ಕೊಡಿಬೋದು ಅಪ್ಪರ ಕುಡಿಯೋದು ನ್ಯಾಯವಿಲ್ಲ ಅವ್ಯಾರ ನಾತೆ ಇದೆ ಅವ್ಯಾರ ಕುಡಿ. ಯಾಕಂದ್ರೆ ಉಣ್ಮ್ಯಾನ ಗವವ ಉಣ್ಮ್ಯ ಗಂಡ ಹೆಣ್ಣ ಅಂತಲೇ ಗವ ಜಾಸ್ತಿ ದಾರಗಾಡ್ತದೆ. ಗವತ ಎಲ್ಲವೇ ಗವತ ಶಿವ ಶಿವತ ಗವ ಅಲ್ಲ ಇಯರ್ಕ್ಯಾವೇ ಈ ಮುಗ್ಗುರಿಗೆ ಅಪ್ಪರ ಗವ ಜಾಸ್ತಿ ಸಕಿಪುದನ್ನ ಜಾಸ್ತಿ ಕೈತಟ್ಟಿ ಜಾಸ್ತಿ ಜಾಸ್ತಿ ಅದನ್ನ ಈ ಪಕ್ಕ ವರ್ತಪಟ್ಟಾರ ಅಲ್ಲೇ ಒಂದು ಗವ ಜಾಸ್ತಿ ಆಡುವಾಗ ಗವವು ಕೊಟ್ಟು ಬರುವುದು ಕೊಟ್ಟುನೇ ಇರುವುದು. ಇದೆಲ್ಲ ಗವವ ಎದುರು ನೋಡಲ್ಲ. ಇದು ಮಗಾ ತಪ್ಪು. ಈ ಗವವ ದಾರ ಎದುರು ನೋಡ್ಯಾರೋ ಅವಕ್ಕೆ ಗವನ ತನ್ಮೆ ಅವ್ಕೆ ಅರಿಯರು ಬರ್ತದೆ. ಗವವ ಕೊಟ್ಟುನೇ ತಿಪ್ಪದು. ಅದನ್ನಂತ ಅಮ್ಮಯ್ಯ ದೊಡ್ಡ ಪೊಕ್ಕಿಷವೇ ಗವತ ಸೊತ್ತು ಗವವ ಕೊಟ್ಟುನೇ ಇರ ಗವ ಎಲ್ಲವ ಮಾತು ಶಕ್ತಿ ಆಡ್ದು. ಗವ ಕಮ್ಮಿ ಆಯ್ತಲೇ ಎಲ್ಲ ಸೋದನೆ ಬಂದುಬಿಟ್ರು, ಎಲ್ಲ ವೇದನೆ ಬಂದುಬಿಟ್ರು, ಎಲ್ಲ ದುಃಖವೂ ಬಂದುಬಿಟ್ರು. ನಂಗ ನೆಮ್ಮದಿಯಾಗಿರ್ಬೋದು, ನಂಗ ಆನಂದವಾಗಿರ್ಬೋದುಗ ನಂಗ ಎದಿರ್ನೋಡಾದ ಎದಿರ್ಪಾರ್ಪಿಲ್ಲಾದ ಗವವ ಕೊಟ್ಟು ಅದನ್ನಂತ ಎಂದು ಅವು ಯಾರೋ ಇಟ್ಟರು. முக்கியமான வச்சனவை நோடுதுல கற்றது கைமண்ணளவு கல்லாதது உலகளவு கற்றோருக்கு சென்றமிடமெல்லாம் சிறப்பு. இது அவையார் எழுதுறோம். அப்புறம் சோக்கான விஷயம். ஆக கற்றோருக்கு சென்றமிடமெல்லாம் சிறப்பு ಅಂದ್ರೆ ಆಗವೇ கிபி 3ஆம் நூற்றாண்டு நோக்கி ಅದನ್ನು ಏಟಿಟ್ರು. ಅದು ಏನರ್ಥ ಅಂತಂದ್ರೆ ಹರದಾರೆ ಜ್ಞಾನ ಒಡನೆ ಏನು ಕುದ ಓದಡೆಲ್ಲ ಎನಗ ನಾನು ಸ್ವಲ್ಪ ಜ್ಞಾನವ ಕತ್ತುಟ್ಟೆ. ಅದು ವಿನಾಯಕರನ ಅರುಳಾಗ ಕುನ್ನೋದು ಎನಗ ಈಡುಪಾಡಿಡ್ತೆ. ಎಲ್ಲ ಒಳ್ಳೆಯ ವಿಷಯವ ಯೋಗನೆ ಎಲ್ಲ ರಸ್ಯಾರ அதே ಒಂದು சிறப்பு தானே. எனக்கு கத்துக்கு மாலாக்குகனா காவல் அட்டபுயகனா வரவேற்புகனா எல்லாம் குளிது பொறுமையா உயர்வான விஷயம் யோகನೆ. அதே தேவையில்லாத விஷயம் மாத்தாடித்தல என்று தெரியும் அவருக்கு ಒಂದು சலிப்பு தன்மை வந்துட்டு. ಅದನ್ನು தெரியாது. கற்றோருக்கு சென்றமிடமெல்லாம் சிறப்பு. ಆ ಜ್ಞಾನವೋ ಆ ಉಯರ್ವಾನ ಜ್ಞಾನವೋ ಆನ್ಮೀக ಜ್ಞಾನವೋ கல்வியோ ஆசை ಒಂದು மதிப்படு கல்வி கண் போன்றது அத்தம்ப அந்த இடம். அதே சமயம் தன்னை பணி வைத்த கட்டுறது கைமண்ணளவு கல்லாத ஈசக மாடிட்டு கூட ஏனையார அதில் ஈசக அறுந்துட்டு கூட ஈசக புறநானூர்ನಗ 59 பாடல் ಬರೆದಿಟ್ಟು ಕೂಡ ಕೊಂಡ್ರೆ ಬಂದೇನ್ ತಿರುಪತಿ ಎಲ್ಲ ಬರೆದಿಟ್ಟು ಕೂಡ
இத்த வீசக இசை ಇಯಲ್ ಇಸೈ ನಾಟಕವ ಕೊನ ವಿಷಯಗಳೆಲ್ಲ ಇಲಕ್ಕಿಯ ಇದೆಲ್ಲವರೆಲ್ಲ ಅತ್ತ ಒಂದು புலமை தன்மை அட்டுட்டு கூட தன்னை படிபோடையார நான் கட்டுறதே கையளவு கைமண் அளவு தான் ஆசைத்தா கட்டுறதே கைமண் அளவு உலகவே எல்லாமே கப்புது முடியும் அது ஒன்று மட்டும் முழுமையாக கல்லாம் உலகவே தேவருங்கிறதுக்குள்ள எனக்கு கப்புது ஒந்தில்லை ಅಲ್ಲಿ ಅನಗಟ್ಟವು வாழ்க்கை ಎಂಬುದೇ ಒಂದು ಅನುಭವ ದುಃಖ ಸುಖ ஆங்கை மேங்கை எல்லாமே ಒಂದು ಅನುಭವ ಇದನ್ನೊಂದು கற்றுக்கோம்புன்னு அத்தானந்த கட்டுறது கைமண் அளவு தான் இதோட எச்சரிக்கை ನನಗೆ PhD ಗಂಟ ಕற்றுಬಿಟ್ಟು ಇನ್ನೇ ದಿನ ಕಪ್ಪು ಅದು ಉಲಕ ರೀತಿಯ ಕಲ್ವಿ ಎಲ್ಲ ಮರ ಕೂಡ ಐತಂದ್ರ ನಂಗೆ ಈ ಗಾಯ ಕೂಡ ಐತಂದ್ರ ಒಂದು ನೇ ಕೂಡ ನಂಗೆ ಐತರ ಒಂದು ಕೊತ್ತಿ ಕೂಡ ಅವರ ಸ್ವಭಾವನ ನಂಗೆ ಪರಿಚಯಬೇಕು ಕಪ್ಪುದಾಗ ತಯಾರಾಯ್ಬೋದು ಅದಂತ ಆತಿಚೂಡಿನಾಗ ಸೋಕ ಎನ್ನೆಳುತ್ತ ಏಲೇಲೆಂದಾರ ಕಪ್ಪುದನ மட்டும் நீச்சிருக்கே மூச்சு ஓப்பன சேர்த்து மரணப்படுக்கை நிபரிசித்து ஏதோ ಒಂದು ಕಪ್ಪುದಕ್ಕೆ ತಯಾರಾಗಿ ಎನ್ ಎಳುತ್ತು ಇಹಲೇ ಅದೆಲ್ಲ ಏನರ್ಥ ಕಪ್ಪುದನ மட்டும் ಡೋಂಟ್ ಎವರ್ ಸ್ಟಾಪ್ ಲರ್ನಿಂಗ್ ಲರ್ನಿಂಗ್ ಇಸ್ ಅ ಕಂಟಿನ್ಯೂಸ್ ப்ராசஸ் ಲರ್ನ್ வாழ்க்கையே லைஃப் இஸ் ஆல்வேஸ் அ லேர்னிங் லைஃப் ரொம்ப லேர்னிங் கர்வ் தான் ಅದನ್ನು மட்டும் ನಿಲ್ಚವೇ ಪಡ್ತಾರೆ ಎಲ್ಲ ಒಂದು ಅನುಭವ ಗುರುಕೋಡಿಪಿನ ಒಂದು ಅನುಭವ ಉಲಗ ರೀತಿಯ ಒಂದು ಅನುಭವ ಎಲ್ಲ ಒಂದು ಅನುಭವ ತನ್ನಡೆಯற்ற ಆ கல்வியா நிச்சயப்படாத அப்புறம் சோக்கா அதே சமயம் தன்னை பெருந்தன்மை முருகப்பெருமான் கேட்பனே ಏನೇಯರು ಈ ಯಾರು ನಡುವ ಮಣ್ಣೆಲ್ಲ ಕೂಡ ಎಣ್ಣಿಮ್ನೆ ನಾ ಏಸಗ ಪಿರವಿ ಎತ್ತಿದೆ ಎಂಬುದು ನನ್ನ ಅರಿಯೇ ಹಾಗೇನಾ ಇದೆಲ್ಲ ಕಡದು ತಾನೆ ಈಸಗ ಜ್ಞಾನ ಸಿಕ್ಕಿತ್ತರದೆ ಅನ್ನು ಉಣರ್ತಾರೆ ಇದನ್ನ ನಾ ತಕ್ಕ ಬಿಪ್ಪುದು ಇನ್ನೂ ಕಪ್ಪುದು ಅಂದಾರ ಜ್ಞಾನ ಸಿಕ್ಕಿತ್ತಡದೆ ಅದು ಇನ್ನೂ ಕಪ್ಪುದು ಅದನ್ನೂ ಕಟ್ಟದು ಆ ಪಣಿವು ಈಸ ಕತ್ತುಟ್ಟೆ ಮುರುಗಪೆರುಮಾನೆ ಏನಸರ ಕೇತುಟ್ಟರು ಕೇಳ್ವಿ ನಾ ಮುರುಗಪೆರುಮಾನೆ ತೃಪ್ತಿಯ ಬದಲಿಟ್ಟೆ ಅವ್ವಯೇ ಮೂದಾಟಿಯೇ ಮುತ್ತಂಬಿಡು ಎಂಪಿರಾಟಿಯೇ ತಂದೆಲ್ಲ ಪಟ ತಂದುಬಿಟ್ರು ಅದೆಲ್ಲ ಇಲ್ಲ ಕಟ್ಟದು ಕೈ ಮಣ್ಣಲ್ಲ ಕಲ್ಲಾದದು ಆಡುವುದು ಪಣಿಬಹುದು எத்தனை ஒரு சோக்கான நிலையா ஒவ்வையாரித்தார் கிபி 3ஆம் நூற்றாண்டு ಕ್ರಿಸ್ತಕ್ಕೆ ಮುನ್ನಾಲ್ BC ದೈನ ಸುಮಾರು 3150 ವರ್ಷಗಳ ಮುಂದಾಡು ತಗಡಂ ಅತ್ತಂಬ ಧರ್ಮಪುರಿ ಈಗ ಅಡುವ ಧರ್ಮಪುರಿ ಪಕ್ಕ ತಗಡಂ ಎಂಬ ಎಡೆಯ அதியமான் ராஜா ஆண்டிருந்த ராஜ்ய பிராந்தியனோಗೆ ಯಾಳಿ ದತ್ತರಿಗೂ ಸೆಲ್ವ ಅಮ್ಮಯ್ಯಗೂ ಎಣ್ಣ ಬಂದು ಅವ್ವೈ ಜನನುಮತಿಯ ಅವ್ವಯಾರು ಹುಟ್ಟಿಯ ಇದನ್ನ ಪತ್ತಿ ನೆರೆಯಡಿಯ ಅರಿಯರು ಹುಟ್ಟುನ ತನ್ನ ಹೆಸರು ಶ್ರೀರಾಜೇಶ್ವರಿ ಹೆಣ್ಣು ಹುಟ್ಟಿಟ್ಟ ಪ್ರಕಾರದಿಂದ ಹುಟ್ಟ್ಯಾರ ಅಪ್ಪ ಆ ಕಲ್ನಾಗ ಜಾತಿ ಎಲ್ಲ ಹುಟ್ಟುತ್ತಡದು ಸ್ವಲ್ಪ ಉಯರ್ದ ಬ್ರಾಹ್ಮಣ ಅಲ್ಲ ಅವ್ವಯ್ಯೋ ಒಂದು ಕಾಲ ಪೊಕ್ಕರೆ ತನಗೆ வாழ்க்கை கொடுத்ததாய் ಬಂದ ಎಣ್ಣ ಒಂದು ನಾಡುಡಿ ಮಾಕೆ ಬೇರೆ ಎಡೆಯಿಂದ ಬಂದ ಎಣ್ಣ ಕೃಷ್ಣಾ ನದಿಯ ಕರೆ ತಾಂಡಿ ಬಂದ ಎಣ್ಣ ಅಡೆಕಲ ಕೊಟ್ಟು ತನವ ಹೆಂಡ್ರು ಮಾಡಿ ಈ ಕೊನೆ ಹುಟ್ರ ಈ ವರ್ಷಕ್ಕೆ ಇದ್ದ ಅಮ್ಮ ಹುಟ್ಟಿಯ ಅಲ್ಲೇ ಅವಕರ ಒಂದು ಕಾಲಘಟ್ಟ ಒಂದು ಪುರೋಹಿತರ ಇಬ್ಬನೇ ಬ್ರಾಹ್ಮಣರ ಇಬ್ಬನೇ ಆ ಮನೆಯ ಆ ಎಡೆಯ ಹುಟ್ಟು ಹೋಗೋ ಒಂದು ಕಾಲಘಟ್ಟ ಕುನ್ನದನಾಗಿ ಏನು ಮಾಡಿದ್ರೆ ಅಪ್ಪ ಬಿಟ್ಟಿಟ್ಟು ಅವ್ವಯ್ಯೋ ದೋಸಿ ಕಾಲನೊಗೆ ತನ್ನ ಪ್ರಾಣ ಬಿಟ್ರ ಈಗ ಪಾಣಾರಂದು ಹೇಗುವ ಪಾಣಾರಂದಲೇ ಆ ಕರ್ಮದ ದಾರದಲ್ಲೇ ಇವಕ್ಕೊಂದು ಮಕ್ಕಳು ಈಗ ಆ ಮಕ್ಕಳು ಏನು ಮಾಡಿರೋದಲ್ಲೇ ಎಂದು ರಾಜ್ಯಸಭೆಗೂ ಇಲ್ಲ ಛತ್ರನೋಗಿಯೋ ಇಲ್ಲ ಪೊದು ಎಡೆನೋಗಿಯೋ ಇಂದು ನನಗೆ ಹೇಗೋ ಮ್ಯೂಸಿಕ್ ಆರ್ಟಿಸ್ಟ್ ಇನ್ನು ಈ ಕಾರಣಕ್ಕೆ ನನಗೆ ಮ್ಯೂಸಿಕ್ ಆರ್ಟಿಸ್ಟ್ನ ಅದು ನನಗೆ ಆ ಥರ ಏನಂತಾರೆ ಅದನ್ನ ಏನಿಲ್ಲ ಆರ್ಕೆಸ್ಟ್ರಾಗಳ ಕೊರ್ಸಿ ನೋಡಿವಿ ಅತ್ತಮ್ಮಕ್ಕೆ ಆಗ ಇಸೈ ಪಾಣರ್ ಕೊಲಂದಲೆ ಅವಕ್ಕ ಆ ಕಾಲನಾಗ ಜಾತಿ ಭೇದ ಎಲ್ಲ ಅಟ್ಟು ತೆಗೆದೆ ಎಲ್ಲವೇ ದೇವರುತ್ತ ಅಲ್ಲಿ ಇದ್ದಲ್ಲಿ ಆ ಕಾಲ ಜಾತಿ ಭೇದ ಆ ಪಾಣರ್ ಕುಲ ಇಸೈನೊಗೆ ಸಿರಂದವಕ್ಕ ಇಸೈನೊಗೆ நடனನೊಗೆ ಸಿರಂದವಕ್ಕ ಆ ಪಾಣರ್ ಕುಲವ ಅಲ್ಲಿಯ ಬುದ್ದು ದನ್ ಅತ್ತಂಬ ಆ ಪಾಣರ್ ಈ ಮನೆದಾರಿ ಬಪ್ಪನೆ ಈ ಹೆಣ್ಣು ಹುಣ್ಣುದನಗೆ ಹತ್ತು ಅಂದರೆ ಆ ಹೆಣ್ಣ ನೋಡಿಯಾರ 6 ತಿಂಗಳು ಹೆಣ್ಣು
ಅವ್ವೆ ಅದು ಪಾಡು ಹೋಯ್ತಿದ್ದೇವೆ. ಈ ಹೆಣ್ಣುಗ ಇನ್ನು ಗಮನಿಸಿದ ದಾರಿ ಇಲ್ಲ. ತಾ ಒಂದು ವಳರ್ಪು ಮಗಳ ಎತ್ತಿ ದೊಡ್ಸಿಯಾರ. ಈಗ ಏನಾಯ್ತಂದ್ರೆ ಅಲ್ಲಿಂದ ಹೋಗ್ತು ಒಂದು ಅಡಗ ಬರೀ ಅಮ್ಮ ಹುಟ್ಟಿದ್ದು ಒಂದು ಅವ್ವಗ ಅಪ್ಪಗ, ಅಲ್ಲ ಸಾಕೋದು ಇನ್ನೊಂದು ಅವ್ವಪ್ಪ. ಆಗ ತಾನು ಮಲ್ಲಿಗಮ್ಮಯ್ಯೋ ಬುಧಾದಾನೊಬ್ಬ ಪಾಣರು ಮಲ್ಲಿಗಮ್ಮ ತನ್ನ ಇದು ಅವ ಕೆರಡ ಒಂದು ವಳರ್ಪು ಅವ್ವ ಅಪ್ಪ ಮಾಕೆ ಎಣ್ಣ ಸಾಕಿ ಬಂದಾರ. ಅಲ್ಲಿ ಓದ ಸೇದ ಕುಲ ಇದು ಸಾಕಿನಿಬ ಕುಲ ಪಾಣಾರ ಕುಲ ಅವಕ್ಕೆ ಇದು ಪಾಟು ನೊಗೆದಿದ್ದಾರೆ. ಅದಾವುದು ನಾಟುಪುರ ಪಾಟು ಪಾಡಿಯಾರ, ದೇವ್ರ ಮೇಲೆ ಪಾಟು ಪಾಡಿಯಾರ, ರಾಜನ ಪೊಗಳಿಂದು ಪಾಡುವುದಲ್ಲಿ ಪಾಡಿಯಾರ. ಎಲ್ಲಿಗೋಲಿಯೋ ಅವಕ್ಕೆ ಈ ರಾಜನ ಪೊಗಳಿಂದು ಪಾಡಲೆ ರಾಜನ ಮನ್ನ ತೂಕಿಟ್ಟಾರೆ. ಹಾನಾಡತ್ತಾನೆ ಅಧಿಕಾರ ಅಕ್ಕ ಮಾಡಿದ್ದಾರೆ. ಅದಾವುದು ಪರಿಸಿಕೊಟ್ಟಾರೆ. ನನಗೆ ಮಾಡಿದ್ದೀನಿ ದೇವರ ಪುಗಳಿಂದು ಪಾಡನೆ ದೇವರು ಅವಕ್ಕೆ ಆಶೀರ್ವಾದ ಕೊಟ್ಟಾರ. ಅದೇ ಸಮಯಕ್ಕೆ ಅವಕ್ಕೆ ಇದು ಪಾಟು ಪಾಡಿ ನಿಂಬುದು ಇಸೈ ಮಕ ಕಚೇರಿ ಇದೆಲ್ಲ ಮಾಡಿ ನಿಂಬುತ್ತಾ ಅವಕ್ಕರ ಕುಲ ತೊಳಿಲ್ ಅದನ್ನ ಮಾಡಿದ್ರು. ಈ ಅಮ್ಮೈ ಬಂದು ರಾಜೇಶ್ವರಿ ಕುಲದ ಮುಂದಿವೆ ಅಲ್ಲಿ ಹುಟ್ಟಿಯ. ಆಗ ಅಲ್ಲಿ ಹುಟ್ಟಿದವನೆ ಅವ್ವೈ ಎಂಬ ಹೆಸರು ಏನಾಗ ಬಂತು ಅಂದರೆ ಅದು ಆಗ ಆ ಎಡೆಯ ಸ್ವಲ್ಪ ಕನ್ನಡ ಭಾಷೆ ಅಂಟುತ್ತಾಳೆ. ಕನ್ನಡ ಭಾಷೆ ಅಂಟುತ್ತಾಳೆ. ಆ ಕನ್ನಡ ಭಾಷೆಯನ್ನೇ ಅವ್ವೇ ಎಂಬನೆ ಕುನ್ನದುದೇವೆ ಅದು ಒಡನೆ ಅಮ್ಮಗ ಸಿಕ್ಕುಲೆ ರಾಜೇಶ್ವರಿತ. ಈಗ ರಾಜೇಶ್ವರಿ ಹೆಸರು ಇವಕ್ಕೆ ಬೀತಿರ್ತವರ 6 ವಯಸ್ಸನ್ನು ರಾಜೇಶ್ವರಿ ಅಂತ ಅರ್ಧರ್ಯ 6 ವಯಸ್ಸಕ್ಕಿಲ್ಲ 6 ತಿಂಗಳು ರಾಜೇಶ್ವರಿ ಅಂತ ಅರ್ಧರ್ಯ. ಈಗ ಅವ್ವಪ್ಪ ಹೆಸರು ಅಂದರಿಯರು ಅಪ್ಪರ ಕಾಲ ಕೊನವಿಲ್ಲಾದೆ ಈ ಬುಧದಾನಿಗೂ ಮಲ್ಲಿಗಮ್ಮಿಗೂ ಸಿಕ್ಕಿದ ಈ ಹಣ್ಣು ಏನಾಯ್ತ ಕೂಡಿ ಸಿಕ್ಕರ ತನ್ನ ಅವ್ವೆ ವಳರ್ಪು ತಾಯಿ ಇದೇನು ಅವ್ವೆ 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 ಅವಕ್ಕೆ ನೋಡಿ ಸ್ವಲ್ಪ ಕನ್ನಡ ಇದಳದ ಕನ್ನಡ ನೋಡ್ತಾ ನಂಗೆ ಅವ್ವೆ ಅಂದಲೇ ಅಮ್ಮ ಬರ್ತ. ಈಗ ಇತ್ತ ಅವು ಹೆಸರು ಬಂತು. ಕಡೆಸಿಗ ಏನಾಯ್ತು ಅವ್ವ ಯಾರು ಅಂದ್ಬಿಟ್ಟ. ನಂಗೆ ಬಿಟ್ಟು ಹೆಚ್ಚಾಡದಂತ ಅವ್ವ ಯಾರು ಕಸ್ತೂರಿ ಕನ್ನಡ, ಸಿನ್ನದ ಬಡಗು, ಸೆಂದಮಿಳ್, ಮೈಕರಣ ಮಲಯಾಳಂ ಅಂದಾಗೆ ದಕ್ಷಿಣ ಪ್ರಾಂತ್ಯನೂ ಈ ಸಗ ಮುಡಿ ಅಡ್ತಾಳೆ. ಆಗ ಅವ್ವ ಯಾರು ಹೆಸರು ಬಂದ್ಬಿಟ್ಟ. ಈಗ ಅವ್ವೇ ಅದೇ ರೊಟೀನ್ ಇದ್ದಾವೆ. ಅದಾದ ರಾಜೇಶ್ವರಿ ಎಂಬ ಅಮ್ಮನ ಹೆಸರೇ ಅದೆಯಾ ಅಂತ ರೊಟೀನ್ ಬಂದಂದ್ರೆ 3 ವಯಸ್ಸು ಒಂದವೆ ಹೆಣ್ಣು ಅತ್ತೆ ಸೋಕ ಎಲ್ಲ ಪಾಠ ರಚ್ಚಿರ ಅವ್ವ ಅಪ್ಪನ ಕೊಡಿಸಿದ ಪಾಡ್ರ ಅದು ಇದು ಅವ್ವಪ್ಪ ಪಾಡಿ ನಿಂಬೆ ಕರತ ಇಲ್ಲ ಇಸೈಕ ಎಲ್ಲ ಅರದ ಬಕ್ಕ ಪುಲಮೆ. ಈಗ ಅರುದರಿಯಾದ ಈಗ ಎತ್ತಿದ್ರೆ ಈ ಪಾದರಗಳನ್ನ ಅವಕ್ಕೆ ನರಿಗೆ ಭಾಷೆ ಅರುವುದು ಒಂದೊಂದು ರಾಜ್ಯ ಹೋಗಿ ಅವಕ್ಕ ಈ ಕಚೇರಿ ಮಾಡಿತಾ ಅವಕ್ಕ ಜೀವನದಲ್ಲಿ ಬಾಳ್ವಾದಾರ ಹಿಟ್ಟು. ಆಗ ಇಲ್ಲಿ ಒಂದು ಅಧಿಮಾನ್ ರಾಜಸಾರೆ ತಕಡನ್ ಮಾಡು ನಿಬ್ಬ ಧರ್ಮಪುರಿ ಆಡು ನಿಬ್ಬ ಆಗ ರಾಜಸಾರೆ ಅವಕ್ಕ ಆ ಮೋಳಿನಾಗ ಪಾಡಿ ಅವಕ್ಕರ ಪೆರುಮೆ ಇರ್ಬೋದು. ಚೇರ ರಾಜಸಾರ ಬಂದರೆ ಚೋಳ ರಾಜಸಾರ ಒಪ್ಪನೆ ಅಲ್ಲಿ ಇರ್ಬೋದು. ಪಾಂಡಿಯನ್ ಮನೆಗೆ ಒಪ್ಪನೆ ಅತ್ತ ಪುಗಳು ಪಾಡುದು ಅವಕ್ಕ ಅತ್ತ ಪಾಡಿ ಅವಕ್ಕ ರಾಜ್ಯಸಭೆನ ಪಾಡಿ ಅಥವಾ ಪರಿಸು ಪೊಕ್ಕಿಶ ಪುನಃ ಇದೆಲ್ಲ ವಹಿಸಿದ್ದಾರೆ. ಈಗ ಇದು ನಡೆದು ನಿಮ್ಮನೆ 4 ವಯಸ್ಸಾತು. ಈಗ ಅಲ್ಲಿಯ ಏನಂದ್ರೆ ಈ ಪಾಂಡರ್ ಕೊಲ ಅಂತಂದ್ರೆ ಪಾಠ ಕಟ್ಟುದು ಉಯರ್ವಾನ ವಿಷಯವ ಅದು ಉಣರ್ತದು. ಹಿಂದೆ ಎಂಬುದೆಲ್ಲ ಲಿರಿಕ್ಸ್ ಪಾಠ ಕಟ್ಟಿ ಅದಕ್ಕೆ ಟ್ಯೂನ್ ಹಾಕಿ ಕಂಪೋಸ್ ಮಾಡಿ ತೆತ್ತಿಮಪ್ಪದು ಇತ್ತವನಿಗೆ ನಮಗೆ ಅಲ್ಲಿಯ ಒಂದು ಸೋಕಾನ ಅಲ್ಲಿಯ ಕವಿತೆ ಅಲ್ಲಿಯ ಮುನ್ನೋರುಗಳು ಆ ಪಾಣರ್ ಕೊಲನೋಗೆ ಒಬ್ಬ ಒಬ್ಬಗ ಆ ತೆರೆಮೆ ಹತ್ರ ಪಾಟು ಕಟ್ಟಿ ಕೊಟ್ಟಾರ ಮೀದಿ ಅಂಕಲ್ ಪಾಡ್ಯಾರ ಅದಿಂದಾಡು ಅದಕ್ಕೆ ಟ್ಯೂನ್ ಹಾಕ್ಯಾರ ಒಂದು ಸೋಕ ಪಾಠ ಬಂದ್ಬಿಟ್ರು ಅದಕ್ಕೆ ಹೋಗಿ ರಾಜ ಮೊದಲನಾಡು ರಾಜನೋ ಇಲ್ಲ ಬದು ಮಕ್ಕಳ ಮೊದಲಾಡು ಪಾಡಿ ತೋರಿಸ್ಯಾರ ಅದಕ್ಕೆ ಪಾರ್ವಟಿಸ್ಯಾರ. ಇತ್ತ ನಡೆದವನಿ ಬನೆ 4 ವಯಸ್ಸನ್ನು ಅಲ್ಲಿಯ ದೊಡ್ಡ 72 ವಯಸ್ಸೊಬ್ಬ ಅಪ್ಪೇರ್ಪಟ್ಟ ಅನುಭವ ತನಗೆ ಆಡದೆ ಪಾಟು ಬರುವ ಅನುಭವ ಆಡದೆ ಒಂದು ಕವಿಂಜರ ಅಂತ ಇದ್ದಾರೆ. ಆ ಪಾಂಡರ್ ಕುಲನೋಗಿ ಕವಿಂಜರು ಪಾಟು ಪಾಡಿ ಉಯರ್ந்த ವಿಷಯವ ಜ್ಞಾನದಲ್ಲಿ ಬರೆದವನಿಬ್ಬನೆ ತನ್ನಾದ ಸಿಲ ವರಿಗಳೆಲ್ಲವ ತೃಪ್ತಿ ಮಾಡೋದು ಮುಡಿಗಿಲ್ಲ ಬಪ್ಪುದರೆ. ಹಾಗಾಗಿ 4 ವಯಸ್ಸು ಎಣ್ಣೆಯರ ಎತ್ತಿ ಕೊಟ್ಟ ಎಲ್ಲವೂ ಆಶ್ಚರ್ಯ. ಆ ಕವಿತೆಯ ಮುಡಿಸಿ ಬಿತ್ತರ ಆ ಪಾಟು ಲಿರಿಕ್ಸ ಎಳುತ್ತಾ ಮುಡಿಚಿತ್ತ ಅಂತರ ಎಲ್ಲವೂ ಆಶ್ಚರ್ಯ. 4 ವಯಸ್ಸು ಹೆಣ್ಣುಗ ಈ ಸಗ ಜ್ಞಾನವ ಅದದ್ದು. ಆಗ ಪಾಂಡರ್ ಕುಲಗವೇ ಸರಸ್ವತಿ ದೇವಿಯೋ ವಿನಾಯಕರುತ ಅವಕ್ಕ ಕುಲದೇವರು ಮಕ್ಕ ಇಂದು ವಿನಾಯಕರಿಗೂ ಸರಸ್ವತಿ ದೇವತ ಕುಂಬಿಟ್ಟು ಬಂತಾರೆ. ಈಗ ಕುಲದ ಮುಂದೆವೇ ತನಗ ಹೆಣ್ಣುಗ ಮನೆಯ ವಿನಾಯಕರ ಸಲಹೆ ಬಿತ್ತು ವಿನಾಯಕರ ಗುಡಿ ಪಕ್ಕದೊಡನೆ ಅತ್ತ ಒಂದು ಭಕ್ತಿ ಉಂಟು. ಆ ಕುನ್ನದನಿಗೆ ಅವು ಯಾರು ಏನು ಮಾಡ್ಯಾರ ಅಂದರೆ 4 ವಯಸ್ಸು 5 ವಯಸ್ಸಿನ ಮನೆ ಈ ಜ್ಞಾನ ಯಾವ್ದು ವಾಸನ ಮಾಡಿ ನಾಕ ಕುಲದಲೆ ಯಾವ ಯಾರು ಕೊರ್ಸಿಕ್ಕಾರ
அது எண்ணு வாசனை மட்டும் விநாயகாந்து எட்டு டக்கு டக்குன்னு பேன ஏற அதே பேனோட அதே தமிழும் நடದರ ಅದೇ ಪುಲಮೈ ಅತ್ತ ನಡೆದರ ಅದೇ ಎಳುತ್ತು ವಡಿವೆಲ್ಲ ಸೋಕ ಬಂದರ ಈಸ್ತಾಗೊಂದು ಸೋಕ ನಡೆದೆ ಇಲ್ಲ ಆಶ್ಚರ್ಯ ಇದೊಂದು ದೈವ ಶಕ್ತಿ ಅಡದೆ ಹೆಣ್ಣುಗ ಇತ್ತ ಒಂದು ಸೋಕ ಮಾತಾಡ್ರ ಇತ್ತ ಸೋಕ ಒಂದು ವರಿಗಳ ತೊಗುತು ತಂದವನೇ ಅತ್ತ ಒಂದು ಆನಂದ ಕಾಲ ಪೋಕುನಾಗೆ ಈ ಅಮ್ಮ ಒಂದು ವಿನಾಯಕರ ಭಕ್ತಿ ಜಾಸ್ತಿ ಆಗ್ಟ ಭಕ್ತಿ ಜಾಸ್ತಿ 5 ವಯಸ್ಸು ಏನು ಮಾಡ್ರ ಅದಲ್ಲೇ ಇದು ಹುಡುಕರು ಸಂತು ಎಂದು ವಿನಾಯಕರ 5 ನೈವೇದ್ಯ ಬಿತ್ತು ಕುಂಬಿಟ್ಟು 3 ವಿಷಯವ ಕೇಳ್ತನೇ ಇದ್ರ 5 ನೈವೇದ್ಯ ಅಂದರೆ ಎಂದು ಹಾಲು ಬಿತ್ತರ, ಜೇನು ಬಿತ್ತರ, ನನಗೆ ಬೆಲ್ಲ ಬಿತ್ತರ, ಬೇಯಿಸಿದ ಕೂವ ಬಿತ್ತರ, ಹಣ್ಣು ಬಗೆಯ ಬಿತ್ತರ, ನನಗೆ ಇದು ಪಂಚಾಮೃತ ಅಭಿಷೇಕ ಮಾಕೆ ಎಲ್ಲ ಹಣ್ಣು 5 ಬಿದ್ದಿ 5 ನಾನು ನಿನಗೆ ತನ್ನೆ ವಿನಾಯಕ ಒಳ್ಳೆ ಉಂಟು அது எனக்கு ஒரே 3 அது 3 எனக்கு தந்தல இயல் இசை நாடகம் இதுಗ ಇಲಕ್ಕಿಯ ಅರಿವೋ ತಮಿಳ್ ಪುಲಮೆಯೋ ಮಾತಾಡುವ ತಿರನೋ ಪಾಡುವ ತಿರನೋ ನನಗೆ ತಂದು ಕೇಳ್ತಾರೆ ಬೇರೆ ಎದುವೂ ಕೆತ್ತಿಲ್ಲ ಈಗ ಕುನ್ನುದೊಂದಿವೆ ವಿನಾಯಕರ್ ಸರ್ ಈ ಭಕ್ತಿತ எனக்கு ಆ ತಮಿಳ್ ಇಲಕ್ಕಿಯ ಉಣರ್ವ ಏ ಮொழி ಇದೆಯಲ್ಲ ಮನಕ್ಕನ ಪಳಗಿ ಆ ಇಲಕ್ಕಿಯ ಉಣರ್ವ ನನಗತ್ತ ಒಳ್ಳೆಯ ವಾಯ್ಮೊழி ಮಾತಾಡೋದುಗ ಅರುಳ್ಮೊழி ಮಾತಾಡೋದುಗ ಆ ಪುಲಮಯ್ಯ ನನಗತ್ತ ಅದರಿಂದಾಡು ಪಾಡುವ ತೆರಮೆಯ ನೀ ನನಗತ್ತ ಅದನ್ನು ಕೇಳ್ತಾರೆ ನಾ 5ನ ತಂತಿದೆ ನಿನ್ನ ಸರ 3ನ ಕೇತ್ತದೆ ಅತ್ತಿಂದು ಕುನ್ನೆಣ್ಣು ವಿನಾಯಕರ್ ಸರ ವಿளையாட்டு ಮಾಡ್ರ 5ನ ಕೇತಿಟ್ಟು 5ನ ತಾಂದೇಗುಲೆ ನಾ ಕುನ್ನೆಣ್ಣು ಅದು ಒಂದು 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 ನಲವಾಟ ಬುದ್ಧಿನೋಗೆ ಅತ್ತಮಾಗಿ ಸೌಕ ಬರ್ತೀಮಲ್ಲ ಆ ಕುನ್ನದನೊಗೆ ಇದೆಲ್ಲ ಬೇಕು ಉಯರ್ಂದೆಲ್ಲ ಬೇಕು ಅದಾವುದು ಇತ್ತವ ಕವಿಂಜರ್ನ ತೆರಮೆಯ ಒಂದು ಕವಿಯ ತೆರಮೆ ಬೇಕು ಒಂದು ಇದು ಅಮುದ ಮொழிಯನ್ನು ಬೇಂದ ಬಪ್ಪುದು ಇದು ಇಲಕ್ಕಿಯ ಅರಿವು ನುಣ್ಣರಿವು ನನಗೆ ಜಾಸ್ತಿ ಆಗೋದು ಅದನ್ನು ತಾಂಡಿ ಪಾಡುವ ಆ ಕೊರಲ್ ಸ್ವರ ಭಾವವು ನನಗೆ ಬಪ್ಪುದು ಅತ್ತಂದು ಈಗ ಇದನ್ನು ಕೇತು 11 ವಯಸ್ಸಾಯ್ತ ವಿನಾಯಕರು ಒಂದು ಜನ ತೋರಿ ಏನಾದ್ರು ಆಸಲ್ ಭಕ್ತಿ ಜನ ಇದನ್ನು ಕೂಡ ಅದಕ್ಕೆ ಏನು ಬಂತವ್ರೆ ವಿನಾಯಕರು ಒಂದು ಜನ ಉಣ್ಮ್ಯ ಐಂಗರನ ಆ ಬಂದು ಕಾಚಿ ತೋರಿಯಾರ ಅವ್ಯಾರ ಆಗ ಅಂಬೆಯೇ ಏನೇ ಬೇಕು ಅಂದ್ರೆ ನೀವು ಒಂದೊಂದು ಜನವು ಏನಕ್ಕೆ ಎತ್ತಂದೆ ಯಾರತ್ತಾನೆ ಇದನ್ನು ತಂದು ಯಾಮ್ ತಂದೋ ತಥಾಸ್ತು ಅಂದ್ಬಿಟ್ಟು ವಿನಾಯಕರು ಹೊರಟರು ಈಗ ವಿನಾಯಕರು ಓಪನೆ ತಾವು ಒಂದು ಕೇತರು ಏನಂದರೆ எனக்கு ஏதாவது உயர்ந்த விஷயம் அறுபதுக சில விஷயம்ல கேட்பதுக நான் மனசார நீங்கள் வேண்டில கண்டிப்பாக நீங்கள் எனக்கு தோறுது அதை தேட்டேன் ಈಗ ಓಪನೆ ಖಂಡಿತ ವಿನಾಯಕರು ಅದು ನಮ್ಮ ಅಣ್ಣದ ಆಶೀರ್ವಾದ ಮಾಡಿಟ್ಟು ಬಿಟ್ಟರು ಈಗ 11 ವಯಸ್ಸಾಯ್ತ 2 ವರ್ಷ 9 ವಯಸ್ಸು ಒಂದೇ ಮದುವೆ ಪುಸ್ತಕ ತಯಾರು ಮಾಡಿದ್ದಾರೆ ಎಲ್ಲ ಮಕ್ಕಳ ಬಾಲ ವಿಭಾಗ ಆಗಲ್ಲ 6 ವಯಸ್ಸಿನ ಕೇಸಿಟ್ಟಾರ ದೊಡ್ಡ ಬಾಧೆಗಳ ಗಟ್ಟ ಮನೆಯ ಬೀತಾರ ಅಲ್ಲಿಂದ ಅವ್ರು 8 ಕೇಸಿಟ್ಟಾರ 6 ವಯಸ್ಸಿನ ಮದುವೆ ಕೇಸಿಟ್ಟಾರ 11 ವಯಸ್ಸು ಗಟ್ಟು ಹೆಣ್ಣು ಪಾಡರ್ ಕುಲ ದೊಡ್ಡ ವಸತಿ ವಾಯ್ಪೆಲ್ಲ ಇಲ್ಲ ಅವಕ್ಕೆ ಆಳುವಾಗ தேவையப்பளவு ಇಟ್ಟು ತಿಂದು ಓಪಾಳು ತಾಡದೆ ಉಡೈಗೆ ತಗೊಂಡಾಗ ತಾಡದೆ ಈಗ அடுத்த ಕಾಲಘಟ್ಟವಾಗಿ 11 ವಯಸ್ಸು ಒಬ್ಬರು 2 ವರ್ಷಾನೇ ಏಂದಿತ್ತವ ನಿನ್ನ ಮದುವೆ ಕೇಸಿಯೇ ತೀರೋದು ಅಂತಂದು ತನ್ನ ಅವ್ವ ಅಪ್ಪನು ತನ್ನ ವರ್ಪುರ್ತಿದ್ದಾರೆ ಅಲ್ಲೇ ಅಮ್ಮೆಗೋ ಅವ್ವೆಗೋ ಏನಂತಲೇ ಮದುವೆ ಒಪ್ಪದು ವಿರೂಪವೇ ಇಲ್ಲ 2 ವರ್ಷ ಅದನ್ನೇ ನಾ ಪಾಟು ಬರ್ತಾನೆ ಅದು ಕೊಡ್ತಾನೆ ಎಲ್ಲ ಮದುವೆ ಮಣ್ಣೆ ನಾವು ಇನ್ನೊಂದ್ಸಲ ಗಾನ ತಂದು ಅವ್ವಪ್ಪನ ಅತ್ಯೋ ವರ್ಪೂರ್ತಿ ಮದುವೆ ಹೆಣ್ಣು ನೋಡುದು ಮುಡಿಯಾದೆ ಮಾಡಿದ ಅದೇ ಈಗ ಕಾಲಘಟ್ಟ ಅಪ್ಪರ ವಿರಿಗಿಟ್ಟ ಈಗ ಅವಕ್ಕ ಖಂಡಿತ ಮಾತು ಕದೆ ತಡದೆ ಸಮುದಾಯ ತಡದೆ ಏಕೆ ಹೆಣ್ಣ ಮದುವೆ ಕೇಳಿಸಲೇ ಅಂದಾರ ಇದನ್ನ ಈ ಅಪ್ಪರ ವರ್ಪೂರ್ತಿ ಈ ಹೆಣ್ಣನ್ನು ನೋಡಿದಾಗ ಏನೇನು ಮಾಡೋದು ಎಲ್ಲವೇ ತಯಾರು ಮಾಡಿಟ್ರು ಈಗ ಹೆಣ್ಣು ನೋಡಿದಾಗ ಬಂದಾರ ಇದು ಮಾಪ್ಲೆ ತಂದು ಹಾಗೆ ಏಪ್ಲೆ ಕತ್ತನ ಇಟ್ಟಿ ಬಿಡುತ್ತಾ ಕೈ ಹಿಡಿದು ಬಿಡುತ್ತಾ ಮನೆ ಬಿಟ್ಟು ಕಡಿದು ಬಿಡುತ್ತಾ ಇತ್ತ ನೆಲೆನೋಗೆ ಅವು ಯಾರು ಹೂವೇ ನಾ ವಿನಾಯಕರ್ ಸಾರ ಈಸಿದ ಬರಲಿಲ್ಲವ ನಾ ಒಂದು ಬಂದಾಗ ಕೋಡ ಸಿಕ್ಕಿಬ್ಲೆ ಅದನ್ನು ಬಂದವ ಅಮ್ಮ ಕೊಚ್ಚೆ ಪಡ್ತದೆ ಗಂಡೆಂಟರ ಬಂದವ ಅದು ಕೋಡೆ ಸಿಕ್ಕಿಬ್ಲೆ ನಾನು ಗಂಡಂತನ ಪಡಿಬಿಡ ಮಾಡೋದ ಇಟ್ರ ನಾ ಉಣ್ಮೆಯ ಹುಟ್ಟಿದ ಉದ್ದೇಶ ಎಲ್ಲಾಗೂ ಈ ದೊಡ್ಡ ಜ್ಞಾನವ ಪಾಟು ಮೂಲಿಯವ ಇಲಕಿಯ ಮೂಲಿಯವ ಕವಿತೆ ಮೂಲಿಯವ ಎಲ್ಲ ಇದನ್ನು ಸೇರ್ತದ್ದು ಅಂತಾನೆ ಎನ್ನ ಜನ್ಮ ಪಿರಪಿನ ನೋಕವಾಟ್ಟು ತಡದೆ ಅದನ್ನಾಗ ತನ್ನ ಮನಸ್ಸಿನಾಗ ಆಳವ ಪದಿಸ್ತಡದೆ ಈಗ ಅಮ್ಮ ಏನಂದು ಯಾವ ವಿವಾಹ ಅಲ್ಲ ಮನೆಯ ಇತ್ತ ಮಾತ್ರ ವರಪೂರ್ತಿ ಮಾಡಿದ್ದಾರೆ
ಈಗ ಅಮ್ಮಗ ಒಂದೇ ಒಂದು ಆದುರವೇನ ವಿನಾಯಕ ಪೆರುಮಾನ್. ಆಗ ಶ್ರೀ ವಿನಾಯಕರ ನೆಂಚಿ ವಿನಾಯಕರ ಒಡನೆ ಬೆಪ್ಪಿಲ್ಲ, ಮೊದಲು ಒಡನೆ ಬಂದುಬಿಟ್ರು, ಮೊದಲು ಕೂಡ ಒಡನೆ ಬೆಪ್ಪಿಲ್ಲ, 6 ವರ್ಷ ಪ್ರಾರ್ಥನೆ ಮಾಡಿದಂತ ಬಂದರು. ದೇವರ ಒಡನೆ ನೋಡೋದು ಮುಡಿಯ, ಒಡನೆ ನೋಡಿದ ಇಲ್ಲ ಮನಕನ ದೇವ್ರ ಸರ ಏನೋ ಕೇಳ್ಬೋದು ಅಂತ ಕೂಡ ಅದೆಯಾ ಅತ್ತವನ್ನೆಲ್ಲ ನೋಡುತ್ತಾ ತಾ ಬಂದು ಈಗ ಪ್ರಾರ್ಥನೆ ಮಾಡಿದರು. 6 ವರ್ಷ ಪ್ರಾರ್ಥನೆ ಮಾಡಿ ವಿನಾಯಕರ 3 ವರವ ಕೊಟ್ಟಿಟ್ರು. ಅಲ್ಲಿ ಇದ್ದಲ್ಲಿಯೂ ಈಗ ಪ್ರಾರ್ಥನೆ ಇದ್ದಿದ್ದರೆ ತನ್ನ வாழ்க்கையவே ಮಾತು ಪ್ರಾರ್ಥನೆ, ಒಂದು ತಿರುಪು ಮುಳೆಯ ಆಗುವ ಪ್ರಾರ್ಥನೆ. ಈಗ ಅದು ವಿನಾಯಕರ ನೆಚ್ಚಿ ವಿನಾಯಕ ತಿರು ಅಕ್ಕವಲ್ ಅತ್ತಂಬ ಆ ಪದಿಗಮ ಮನಸಾರ ವಿನಾಯಕರನ ಮಹಿಮೆಯ பெருமையை பாடியாரா. ಆ ಪಾಡುನೆ ಮೈ ಮರೆದು ವಿನಾಯಕರು ತೋರಿಯಾರ. ಹಾಗೆ ಏನಂತಲೇ ಈಗ ಮನೆಯೆಲ್ಲ ಬಂದಿದ್ದಾರೆ, ನಾಯಿಗೆ ಬರೋದಾರ. ನಾ ಮದುವೆ ಮಾಡೋದು ವಿರುಪಿಲ್ಲ, ಮದುವೆ ಮಾಡೋದು ವಿರುಪಿಲ್ಲ ಅಂದರೆ ತನ್ನ ಮನಸ್ಸಿನ ತೋಣಿದ ವಿಷಯ ಏನಂತಲೇ ಇನ್ನು ಉರುಗೋ ಮಾತಿಬಿಡಿ, ಏನವ ಕೆಳಗಿ ಮಾಡಿಸಿಬಿಡಿ, ಕೆಳಗಿ ತರ ಮಾಡ್ಯಾರವ ಮದುವೆ ಮಾಡೋದು ಬಿಡಿ. ಇಳಮೈಗತ್ತ ಮದಿಪ್ಪು ಅತ್ತದವನೇ எனக்கு முதுமையை தந்துபடி அது யார். அப்புறம் விநாயகர் பெருமானுக்கு வரவை கொடுத்ததுக்கு அப்புறம் கஷ்டப்பட்டுறோம். இளமை நோக்க ಶಕ್ತಿ ಅಟ್ರ, ಇಳಮೈ ನೋತ ಎಲ್ಲ ವಿಧವಾದ ದೇಹ ಬಲವು ಮನೋಬಲವು ಅಟ್ರ, ಸಾಧಿಸುವ ಅತ್ತನ ಶಕ್ತಿಯು ತೆರನೂ ಆಗತಟ್ರ. கேட்டவரையன இலக்கியம், இசை, ನಾಟಕಂ, ಇಯಲ್ ಇಸೈ ನಾಟಕ ಇಲಕ್ಕಿಯಂ ಕವಿತೆ ಅರುಳ್ಮೊಳಿ ಅದು ಪಾಡೋದು. ಇದನ್ನ ಕೇಳ್ತಿಟ್ಟು ಮೂದಾಟಿ ಆಯಿತು ಎಂತ ಕಷ್ಟಪಟ್ಟಿಯ ತಿಳಿವಾಯ್ತಾರೆ. ಈ ಒಡಲ ಮೂಲವ ಈಗೊಂದು ಬರಣ ಬರೋದಿಲ್ಲ ಏನೋ ನೋಡಿ ಕಂಡಿಪ್ಪ ತರೋ ಆಸೆ ಪಡ್ತಾ ಹೋದಾರ ಮದುವೆ ಮಾಡಿ ಅಂತ ಹೇಗಾರ. ಓ ಏನು ಇಳಮೈತಾ ಏನವ ಅರಿಯಾಮೆನೋಗೆ ಮೇ ಬಿ ಎನ್ನ ಜನ್ಮ ಉದ್ದೇಶವನ್ನು ನೆರವೇರಿಸಿದ್ದು ಮುಡಿಯೋದಾಯಿತು. ಅದನ್ನು எனக்கு முதுமை வரப்பா ಬೇಕು ಅಂತ ಕೇಳ್ತಾರೆ. ಈ ಮುದುಮೈ ಬರವ ವಿನಾಯಕರು ಬರಬಿಟ್ರು. ಸರಿ ಹೆಣ್ಣಂ ಬೋಲ ಆಗ್ಬಿಟ್ರು, ತಥಾಸ್ತು ಅಂತಂದ್ಬಿಟ್ಟು ಬಿಟ್ರು. ಈಗ ಹೋಗಾಸಿತ್ತು ಮನೆ ಇದು ಹೋಗಾಸ್ ನಡೆದೆ ಹೆಣ್ಣು ನೋಡಿದಾಗ ಅಲ್ಲಿ ಬಂದಿದ್ದಾರೆ. ಹೊರಾಸ್ ಬಪ್ಪನೆ ತಾ ಕೆಳಗಿಯ ಬಂದ್ಯ ಮನೆಯ ಒಪ್ಪಗ ಸರಿಗಿರು ಬಂದು ಇದು ಏನು ಹೆಣ್ಣು ಹೋಯ್ತಾನ ಅಂತಂದು ಹತ್ತ ಒಂದು ಕಾಲಘಟ್ಟನಾಗೆ ಅವ್ವಪ್ಪ ತನ್ನ ಕೋಲವ ನೋಡಿ ಹತ್ತಕ್ಕೆ ಹೋಗಿರೋದು ಅಂತಾರ. ಮಾರು ಹೋದಾರ ಮಲ್ಲಿಗೆಮ್ಮೈ ಅದನ್ನು ನೆನೆಸಿಯೇ ಇನ್ನು 1 ವರ್ಷ ತನ್ನ ಉಸಿರು ಇಟ್ಟರು. ಸಿಲ ವಿಷಯ ತ್ಯಾಗ ಮಾಡೋದಿಲ್ಲ ತನ್ನ 1 ವರ್ಷ ತನ್ನ ಅವ್ವೇ ಪ್ರಾಣ ಬಿಟ್ಟು ಯಾಕಂದ್ರೆ ಕುನವೇ ಇಲ್ಲ ಇತ್ತ ಒಂದು ಅವ್ವ ಮ್ಯಾಕ ಒಂದು ಕುನವೇ ಸಿಕ್ಕಿತ್ತು. ಅಲ್ಲೇ ಆ ವಳರ್ಪು ಮಗಳು ಕೂಡ ಇತ್ತ ಒಂದು ನೆಲೆ ಗೊಪ್ಪನೆ ಅದೊಂದು ಒಂದು ಅವ್ಯ ಇತ್ತು. ಅವ್ವೇ ಇತ್ತ ಹೆಣ್ಣು ಇತ್ತ ಒಂದು ಕೆಳವಿ ஒரு உவ ಇತ್ತು ಇಬ್ಬನೇ ಆ ಕಷ್ಟವ ತಾಗುದು ನೋಡಿಲ್ಲ ಕಾಲ ಪಕ್ಕ ನೋಡಿಟ್ರ ಅಮ್ಮೈ ಎಲ್ಲ ಕೈ ಮುಗಿದಿಟ್ಟು ಏನೋ ಜಾಮ ಬಂದುಬಿಟ್ಟ. நான் ಒಂದೆಡೆ ಇನ್ಮೇಲೆ ಇರೋ ಒಪ್ಪದಿಲ್ಲ, ಇನ್ನೂ ಒಂದೆಡೆ ಇರೋ ಒಪ್ಪದಿಲ್ಲ. நான் நிறைய நாடோடி மாக்க நான் பயணம் நோக்கி இத்தனை தந்து பயணம் ಆರಂಭಿಸಿ ಓದಡೆಲ್ಲ ಎಲ್ಲ ಆಗ ಗಂಜಿ ಕೊಟ್ಟು ತನ್ನ ಸಾರ ತಾ ಒಳಚ್ಚಿ ಕುಣಕುನ ಸಂಭಾಷಿಸಿದ ವಿಷಯ ಎಲ್ಲ ಕೊಟ್ಟು ತಯಾರು ಮಾಡ್ಯಾರ. ಸರಕನ್ನು ಒಳ್ಳೆಕು ಮಾಡಿ ಅದನ್ನು ಸಿಕ್ಕದನ್ನ ಎಲ್ಲ ದಾನ ಧರ್ಮ ಮಾಡ್ಯಾರ. ಎಡಪಟ್ಟ ಕಾಲನಾಗೆ ಎಲ್ಲ ಆ ಏಡುಗಳೆಲ್ಲ ತಾರದ ಜ್ಞಾನ ಅನ್ನೋದು ಬರದಾರ, ಅದನ್ನು ಪಾಡಿ ತೋರಿಸ್ಯಾರ. ಕುನ್ನವೆಗ ಅವಕ್ಕೆ ತಗೊಂಡಂಗೆ ಪಾಡ್ಯಾರ. ಜವ್ವನಿ ಹೆಣ್ಣು ಕುನವೆಗ ಅವಕ್ಕೆ ತಗೊಂಡಂಗೆ ಅದನ್ನು ಪಾಡಿ ತೋರಿಸ್ಯಾರ. ವಯಸ್ಸಾನವಕ್ಕೆ ಎದು ಉಯರ್ದ ವಿಷಯ ಅನ್ನೋದನ್ನು ಪಾಡ್ಯಾರ. ತನ್ನ ಪಾಟೇ ಏನು ಮಾಡಿತ್ತು ಅಂದರೆ ಓದಡೆಲ್ಲಾಗ ಒಂದು ಮನನೆರೆವೆ ತಂದಿತ್ತು. ತನ್ನ ಪಾಟು, ತನ್ನ ಇಲಕ್ಕಿಯ ಉಣರ್ವು, ತನ್ನ ತಮಿಳ್ ಪುಲಮೈ ಎಲ್ಲವೂ ಮನಸ್ಸು ಮಾತಿತ್ತು. ಮನಸ್ಸು ರೋಗ, ಮನ ಸಂಕಟ, ಒಡಲ್ ಸಂಕಟ ಎಲ್ಲ ಹಾಗೂ ನಿವರ್ತಿ ಆಯ್ತು. ಅಲ್ಲೇ ತಾ ಉಂದಡಿಯ ಇದ್ದದೇ ಇಲ್ಲೇ ಗ್ರಾಮ ಮಕ್ಕಳೆಲ್ಲ ಅವೇ ಬಿಟ್ಟು ಹೋಗಬಿಟ್ಟ ಅಂತ ಕೇಳ್ತಾರ. ಇಲ್ಲ ನಿಂಗೆಗಾಯಿ ಮಟ್ಟನ ಇಲ್ಲೇ ತೆಳಿಯುವ ಅಮ್ಮನಕ್ಕಿದ್ದಾರೆ. ಏನಂದರೆ ನಿಂಗೆಗಾಯಿ ಮಟ್ಟನ ಎಲ್ಲ ಎಡೆಗೂ ಪಯಣ ಮಾಡೋದು. ಇದು ವಿನಾಯಕರು ನನಗೆ ತಂದ ಅರುಳ್ ಪ್ರಸಾದ ಇದನ್ನೆಲ್ಲ ಕೊಡೋದು ತಂದು ಹೋದಾರ. ಈ ಕಾಲಘಟ್ಟನಾಗುತ್ತಾ ಒಂದು ದೊಡ್ಡ ಆ ರಾಜ್ಯನ ಇಬ್ಬ ಅಧಿಯಮಾನ್ ತನ್ನ ಸರ್ ಹೋದಾರ. ಅಧಿಯಮಾನ್ ನೆಡುಮಾನ್ ಅಂಜಿ ತಂದು ದೊಡ್ಡ ರಾಜ ಒಂದು ಸಿಟ್ರರಸನ್ ಅಂತ ಚೋಳರ ವಂಶಕ್ಕಿಡೆ ಚೋಳರಕ್ಕಿ ಇಬ್ಬ ಸಿಟ್ರರಸನ್. ಆ ಸಿಟ್ರರಸನ ಎಡ ಹೋದಾರ. ಆ ಸಭೆನೊಳಗೆ ದೋಸಿ ಕಾಲ ಒಂದು ಕವಿಯ ಇದ್ದಾರ. ಆಗ ಅಮ್ಮನ ತೆರಮೆಯ ನೋಡಿ ಆ ರಾಜ ವಿಯಂದಾರ. ತನ್ನ ಕಾಲುಗಡ್ಡ ಬುದ್ದಾರ, ತನಗೆ
ನೋಡ್ರಿ ಅಮ್ಮನ ಸಾರೆ ಆ ತೆರಮೆ ಮಟ್ಟಲ್ಲ, ಎಲ್ಲ ತೆರಮೆ ಇಟ್ಟಿರ್ತದೆ ಅವು ಸಾರೆ ಬರು ಕವಿ ಮಟ್ಟಲ್ಲ. ಒಂದು ರಾಜಿಯನ್ನು ಎಂತ ಪರಿಪಾಲನೆ ಮಾಡೋದು, ಒಂದು ರಾಜರಿಗೆ ಅಡ್ವೈಸ್ ಎಲ್ಲ ಇಟ್ಟಿದ್ದಾರೆ. ಹತ್ತರವು ಒಬ್ಬಯಿಂದಲೇ ಮುದುಮೈ ಜ್ಞಾನಿ, ಉಲಗ ರೀತಿಯಾದ ವಿಷಯವೇ ಇದ್ದಾರೆ, ಆಣ್ಮೀಗನೂ ಇದ್ದಾರೆ. ಎತ್ತಲೇ ಮುದುಂಬ ರಾಜ ಆಲೋಸಕರಾಗೋ, ರಾಜರುಗಳೇ ರಾಜಗುರುವಾಗೋ ಅಮ್ಮ ಅವು ಯಾರು ಇದ್ದಿದ್ದಾರೆ. ಅದೆಲ್ಲ ಮಾಡ್ಯಾರ ಅಂತ ನಾವು ನೋಡಿವಿ ಎಂದು ತನಗ ಒಂದು ಅದ್ಭುತ ಪರಿಸು, ಅದ್ಭುತವಾ ಮೇಲೆ ಉಯರ್ந்த ಒಂದು ಒಂದು ನೆಲ್ಲಿಕನ್ನಿ ಎಂಬುದು ನೆಲ್ಲಿಕ. ಆ ನೆಲ್ಲಿಕ ಅಪ್ಪರ ಅದ್ಭುತವಾದ ನೆಲ್ಲಿಕ. ಅದು ಒಂದು ದೊಡ್ಡ ಮಲೆನೋಗೆ ಅಲ್ಲಿ ಪಕ್ಕದಡುವ ಮೇರ್ಕು ತೊಡರ್ಚಿ ಮಲೆನೋಗೆ ಸಿಕ್ಕಿದ ಆ ಒಂದು ಅದ್ಭುತ ನೆಲ್ಲಿಕ. ಕಾಡುಗೋಸ್ತ ಸಿಕ್ಕಿರ, ವನಗೋಸ್ತ ಸಿಕ್ಕಿರ, ಅದು ಸಿದ್ಧರುಗಳು ಕಂಡೆಡುತ್ತಾ ನೆಲ್ಲಿಕ. ಆ ನೆಲ್ಲಿಕಾವ ಒಂದು ಮಹರ್ಷಿ ಏನು ಮಾಡ್ಯಾರ, ರಾಜಗ ಪರಿಸ್ಕೊಟ್ಟಾರ. ಯ ಪ್ರಕಾರ ಇದು ದೇಶ ಮಾಡ್ಬಿಡ್ತಾನೆ. ಆ ನೆಲ್ಲಿಕಾವತ್ತಿಂದಲೇ ನಿನಗ ಉಡಲ್ ಶಕ್ತಿಯು ಇನ್ನೂ ಮುದುಮೈ ಎಡೆಯಾದ ನೆಲೆಯು ಇತ್ತಿಂದಲೇ ಅದು ಈ ಕಲಿಯುಗನ ಸರಿಯಾದ ಫೇಮಸ್ ಆಗ ಅದೀತು. ಸ್ವಾಮಿ ಸತ್ಸಂಗಂದ್ರು ಕೂಡ ಬರೋರು ಮಂಡೆಗೆ ಏರ್ಕೆಯ ಕಪ್ಪ ಹಪ್ಪದ ಎತ್ತೆಂದ್ರೆ ಕೋಡಿ ಕಣ್ಕೊಂಡು ಮಕ್ಕಳು ಬಂದಾರೆ, ಲಕ್ಷ ಕಣ್ಕೊಂಡು ಮಕ್ಕಳು ಬಂದಾರೆ. ಅದೇ ಒಂದು ಟ್ಯಾಬ್ಲೆಟ್ ತಾನೆ ನಿಮಗೆ ವಯಸ್ಸೇ ಆಗಾದ್ರೆ ಎಲ್ಲ ಇದು ಅದು. ಮತ್ತೆ ಒಂದು ಅದ್ಭುತ ವಿಷಯವ ಆ ಮಹರ್ಷಿಗೆ ಒಂದು ಸಿಕ್ತರು. ಅಧಿಯಮಾನ್ ನೆಡುಮಾನಂಜಿ ರಾಜ ಕೊಟ್ಟರು. ರಾಜ ನೋಡಿದ, ಅಡಡ ನೋಡಿವಿ ರಾಜನ ನೋಡಿದ, ಎನ್ನ ಬೇಡ ನಾಯಿದ್ದು ಎಸ್ಕಂಡ್ ನಾ ಇದ್ದೇನೆ ನಿಂಡಾಯಿಲು ದೇವರು ಹೆಸರು ತಂತಾರ, ನಾ ರಾಜನ ಇದ್ದೆ. ಅದು ಕೂಡ ಅವ್ವಾಗ ಅಪ್ಪರ ಮುಖ್ಯ. ತಾ ಏರ್ಕನವೇ ಮೂದಾಟಿ ಆಯ್ತದೆ. ಈ ತನ್ನ ಕದೆ ಎಲ್ಲ ರಾಜಾರಿಯ ತಾ ಏರ್ಕನವೇ ಕುಣ್ಣೆಣ್ಣುತ್ತಾ ವರ ವೀಸಿತ ಇದು ಕೆಳವಿ ಆಯ್ತ ಅಥವಾ ಅರಿಯ ಅಲ್ಲಿ ಅವು ದೋಷಿ ಖಾಲಿ ಇರಲಿ. ಯಾಕಂದ್ರೆ ಅವು ಇದರತ್ತ ಅವು ಯಾರು ಇದರತ್ತ ಎಲ್ಲ ನಾಲ್ಕೆಡಗೆ ಓದಿಯಾ, ನಾಲ್ಕು ಒಳ್ಳೆ ವಿಷಯ ನಾಲ್ಕವ ಒಳ್ಳೆ ನೆಲ ಎತ್ತಿನ ಒಪ್ಪುದುಗ, ನಾಲ್ಕ ಮಟ್ಟಲ್ಲ ಎಲ್ಲವೇ ಒಳ್ಳೆ ನೆಲೆ ಎತ್ತಿನ ಒಪ್ಪುದುಗ. ಅವು ಯಾರು ಬೇಕು ನೋಡೆ ತನಗ ತಂದ ನೆಲ್ಲಿಕನಿಯ ಅವು ಯಾರು ಕಾಲುಗಟ್ಟಬಹುದು ಅದನ್ನು ಕೊಟ್ಟಾರ. ಹೂವೇ ತಿನ್ನೋದು ಈಗಿತ ಪುರದರ ಅವ್ವಗ ಒಳ್ಳಿತ್ತು ಮಾಡಿಂದಲೇ ದೇವರು ನನಗೆ ಎದೋ ಉಳಿಯವ ತೊಣೆ ಬಂದರ. ಒಳ್ಳಿತ್ತು ಮಾಡಿನೇ ಇದ್ರೆ ಅಂತೇನ ಎದೋ ಈ ನೆಲೆಯತ್ತ ಅವ್ವೈ ಅಪ್ಪರಿಸೋಕೆ இட்டார் பெரியார் இடாதார் இழிகுலத்தார். என்னை பொறுத்த வரைக்கும் உலகனಗೆ உயர்ந்த குல தாழ்வு குಲಾಮದ ಇದಿಲ್ಲ. ಬ್ರಾಹ್ಮಣ ಶೂದ್ರ ವೈಶ್ಯ ಕ್ಷತ್ರಿಯ ಜೈನ ಅದೆಲ್ಲ ಒಂದಿಲ್ಲ. ಇಟ್ಟಾರ್ பெரியார் இடாதார் இழிகுலத்தார். ದಾನ ಧರ್ಮ ಮಾಡುವಕ್ಕ ಉಯರ್ந்தವಕ್ಕ, ಮಾಡಾದವಕ್ಕ ತಾழ்ந்த